ಎಲ್ರಿಗೂ ನಮಸ್ಕಾರ. KSET 2026 ಫಿಸಿಕಲ್ ಸೈನ್ಸಸ್. ಸೊ ಆಲ್ರೆಡಿ ನೋಟಿಫಿಕೇಷನ್ ಆಗಿದೆ. ಎಕ್ಸಾಮ್ ಬಂದುಬಿಟ್ಟು October 11th ಇದೆ. ಸೊ ಇನ್ನೂ ಒಂದು 60 ದಿನ ಬಾಕಿ ಇದೆ. ಅಷ್ಟು ಶಾರ್ಟ್ ಡೇಸ್ನಲ್ಲಿ ಹೆಂಗಪ್ಪ ಪ್ರಿಪ್ರೇಷನ್ ಮಾಡೋದು ಅಂತ ಟೆನ್ಷನ್ ಇದ್ದರೆ ಸೊ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಒಂದು ಕಂಪ್ಲೀಟ್ 60 ಡೇ ಸ್ಟಡಿ ಪ್ಲ್ಯಾನ್ ಫಾರ್ ಪೇಪರ್ 1 and 2 ಹೆಂಗೆ ಮಾಡಬೇಕು ಅಂತ ಹೇಳಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ. ಸೊ ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡೂ ಯಾವ ರೀತಿ ಪ್ರಿಪೇರ್ ಮಾಡಿಬಿಟ್ಟು ಈ ಸಲ KSET 2026 ಫಿಸಿಕಲ್ ಸೈನ್ಸಸ್ನಲ್ಲಿ ಕ್ವಾಲಿಫೈ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ಶಿಪ್ಗೆ ಎಲಿಜಿಬಲ್ ಆಗೋದಕ್ಕೆ ಯಾವೆಲ್ಲ ಫಾಲೋ ಮಾಡಬೇಕು ಸ್ಟೆಪ್ಸು ಅಂತ ಹೇಳ್ಬಿಟ್ಟು ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ದಿಸ್ ವಿಡಿಯೋ ಎಸ್ಪೆಷಲಿ ಫಾರ್ KSET ಫಿಸಿಕಲ್ ಸೈನ್ಸ್ ಆಸ್ಪಿರೆಂಟ್ಸ್. ಸೊ ನಾನು ಬಸವಜ್ಯೋತಿ ಕೆ ಯೂಟ್ಯೂಬ್ ಚಾನಲಿಂದ ಮತ್ತೆ ನಿಮಗೆ ಪ್ರಿಪ್ರೇಷನ್ನಲ್ಲಿ ನಿಮ್ಮ ಸಪೋರ್ಟಿವ್ ಆಗಿ ಇರೋದಕ್ಕೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾವೆಲ್ಲ ಪಾಯಿಂಟ್ಸ್ ನಿಮಗೆ ಇದರಲ್ಲಿ ಯೂಸ್ಫುಲ್ ಅಂತ ಅನಿಸುತ್ತೆ ಅಂತ ಕಮೆಂಟ್ಸ್ ಮಾಡಿ. ಆ್ಯಂಡ್ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಸಾಕಷ್ಟು KSET ಪ್ರಿಪ್ರೇಷನ್ಸ್ ರಿಲೇಟೆಡ್ ವೀಡಿಯೋಸ್ ಇದ್ದಾವೆ. ಸೊ ನೋಡಿ ಯೂಸ್ಫುಲ್ ಆಗುತ್ತೆ. ಮತ್ತು ಇನ್ನು ಯಾವೆಲ್ಲ ಟಾಪಿಕ್ಸ್ ಬೇಕು ಅಂತ ಕಮೆಂಟ್ ಮಾಡಿ ಮತ್ತು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಸ್ಟಾರ್ಟ್ ಮಾಡೋಣ. ಸೊ ಇದು ಪ್ಲ್ಯಾನ್ ಹೆಂಗಪ್ಪ ಯೂಸ್ ಮಾಡ್ಕೊಳ್ಳೋದು ಅಂತ ಅಂದರೆ ನಮ್ಮ ಮುಂದೆ ಇರೋದು 60 ಡೇಸ್, 9 ಫಿಸಿಕಲ್ ಸೈನ್ಸಸ್ ಯೂನಿಟ್ಸ್ ಇದ್ದಾವೆ. ಆ್ಯಂಡ್ ಒಂದು ಗೋಲ್ ಏನು, ಈ ವರ್ಷ ಹೆಂಗಾದರೂ ಆಗಲಿ KSET ಕ್ವಾಲಿಫೈ ಆಗಲೇಬೇಕು. ಸೊ ಎಕ್ಸಾಮ್ ಡೇಟ್ ಬಂದುಬಿಟ್ಟು 11th October ಇದೆ. ಆ್ಯಂಡ್ ಪ್ರಿಪ್ರೇಷನ್ಗೆ 12th August, ದಟ್ ಇಸ್ ಟುಡೇ, ಟು 10th October 2026. ಸೊ ನಿಯರ್ಲಿ 60 ಡೇಸ್ ಇದೆ. ಪೇಪರ್ 1 ಜನರಲ್ ಆಪ್ಟಿಟ್ಯೂಡ್ ಇರುತ್ತೆ, ಪೇಪರ್ 2 ಫಿಸಿಕಲ್ ಸೈನ್ಸಸ್ ಇರುತ್ತೆ. ಸೊ ನಾನು ಫಿಸಿಕಲ್ ಸೈನ್ಸ್ ರಿಲೇಟೆಡ್ ವಿಡಿಯೋಸ್ ಮಾಡೋದ್ರಿಂದ ಇದರಲ್ಲಿ ಫಿಸಿಕಲ್ ಸೈನ್ಸಸ್ ಅಂತ ತೊಗೊಂಡಿದ್ದೀನಿ. ಬೇರೆ ಸಬ್ಜೆಕ್ಟ್ಸ್ನವ್ರು ಯಾರಿದ್ದಾರೆ, ಯಾರೆಲ್ಲ ನೋಡ್ತಾ ಇದ್ದೀರಿ, ನೀವು ಅದನ್ನು ನಿಮ್ಮ ಸಬ್ಜೆಕ್ಟ್ಗೆ ರಿಲೇಟ್ ಮಾಡಿಕೊಂಡು ನೋಡ್ಕೋಬೋದು. ಸೊ ನಿಮ್ಮ ಪ್ರಿಪ್ರೇಷನ್ ಸ್ಟ್ರಾಟಜಿ ಹೆಂಗಿರಬೇಕು ಅಂದರೆ, ಕೋರ್ ಸೈಕಲು ಫಸ್ಟು ಕಾನ್ಸೆಪ್ಟನ್ನ ಓದ್ಕೊಳ್ರಿ. ಆ ಕಾನ್ಸೆಪ್ಟ್ ರಿಲೇಟೆಡ್ PYQs, ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಏನು ಬಂದಿದೆ ಅಂತ ನೋಡ್ಕೊಳ್ರಿ. ಪ್ರಾಕ್ಟೀಸ್ ಮಾಡಿರಿ, ಮಾಕ್ ಟೆಸ್ಟ್ಸ್ ಬರೀರಿ, ಅದರಿಂದ ಎರರ್ ಅನಾಲಿಸಿಸ್ ಮಾಡಿರಿ, ಆಮೇಲೆ ಮತ್ತೆ ರಿವಿಷನ್ ಮಾಡಿರಿ. ಸೊ ಈ ಸ್ಟೆಪ್ಸ್ನ ಯಾರು ಫಾಲೋ ಮಾಡ್ತಾರೆ ಅವ್ರಿಗೆ KSET 2026 ವಿತಿನ್ 60 ಡೇಸ್ ಪ್ರಿಪ್ರೇಷನ್ ಕಂಪ್ಲೀಟ್ ಆಗೇ ಆಗುತ್ತೆ. ಆ್ಯಂಡ್ ರೆಕಮೆಂಡೆಡ್ ಪ್ರಿಪ್ರೇಷನ್ ಟೈಮ್ ಏನು, 4 hours ಎವ್ರಿ ಡೇ, ಮಿನಿಮಮ್ 4 hours ಎವ್ರಿ ಡೇ ಇರಬೇಕು. ಸೊ ಯಾರು ವರ್ಕಿಂಗ್ ಪ್ರೊಫೆಷ್ನಲ್ಸ್ ಇದ್ದೀರಿ ಅವರು ಮಿನಿಮಮ್ 4 hours ಪರ್ ಡೇ ನೀವು ಸ್ಪೆಂಡ್ ಮಾಡಲೇಬೇಕು. ಅಥವಾ ಯಾರು ಅದಕ್ಕೆ ಅಂತಲೇ ಫುಲ್ ಟೈಮ್ ಇದ್ದೀರಿ ಅವರು 6 to 8 hours ಸ್ಪೆಂಡ್ ಮಾಡ್ಬೋದು. 6 hours ಪರ್ ಡೇ ಫಾರ್ ಫುಲ್ ಟೈಮ್ ಆಸ್ಪಿರೆಂಟ್ಸ್ನ ನೀವು ಅದಕ್ಕೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಎಕ್ಸಾಮ್ ಸ್ಟ್ರಕ್ಚರ್ ಇನ್ನೊಂದು ಸರ್ತಿ ಹೇಳ್ಬಿಡ್ತೀನಿ. ಸೊ ಎಕ್ಸಾಮ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಒಂದು ಪೇಪರ್ 1 ಜನರಲ್ ಆಪ್ಟಿಟ್ಯೂಡು, ಪೇಪರ್ 2 ಫಿಸಿಕಲ್ ಸೈನ್ಸಸ್ಸು. ಜನರಲ್ ಆಪ್ಟಿಟ್ಯೂಡ್ನಲ್ಲಿ 50 ಕ್ವೆಶನ್ಸ್ ಇರುತ್ತೆ, 2 marks ಈಚ್, 100 marks. ಸೊ 10 ಮೇಜರ್ ಏರಿಯಾಸ್ ಇರುತ್ತೆ. ಆ್ಯಂಡ್ ಫಿಸಿಕಲ್ ಸೈನ್ಸಸ್ನಲ್ಲಿ 100 ಕ್ವೆಶನ್ಸ್ ಇರುತ್ತೆ, 200 marks, 9 ಸಿಲೆಬಸ್ ಯೂನಿಟ್ಸ್ ಇರುತ್ತೆ. ಆ್ಯಂಡ್ ಇದು ಮೇಜರ್ ಶೇರ್ ಆಫ್ ದ ಸ್ಟಡಿ ಟೈಮ್. ಸೊ ಇಲ್ಲಿ ಜನರಲ್ ಆಪ್ಟಿಟ್ಯೂಡ್ ಡೈಲಿ ಪ್ರಾಕ್ಟೀಸ್ ಫ್ರಮ್ ಡೇ 1. ಜನರಲ್ ಆಪ್ಟಿಟ್ಯೂಡೆಲ್ಲ ಲಾಸ್ಟಿಗೆ ನೋಡ್ಕೊಳ್ಳೋಣ ಅಂತ ಬಿಟ್ಬಿಡ್ತಾರೆ ಎಷ್ಟೊಂದು ಜನ. ಬಟ್ ಆ ಥರ ಬಿಟ್ಟು ಲಾಸ್ಟ್ ಮೂಮೆಂಟ್ನಲ್ಲಿ ಆ ಕಡೆ ಅಟೆಂಪ್ಟ್ ಮಾಡೋಕ್ಕೂ ಆಗಲಾರ್ದೆ, ಈ ಕಡೆ ಬಿಡೋಕ್ಕೂ ಆಗಲಾರ್ದೆ, ಆ ಥರ ಸ್ಕೋರಿಂಗ್ ಆಗೋಂಥ ಸಬ್ಜೆಕ್ಟ್ನ ಸುಮ್ಮನೆ ಮಾರ್ಕ್ಸ್ ಲೂಸ್ ಮಾಡ್ಕೊಳ್ಳೋ ಬದಲು ಸ್ಟಾರ್ಟಿಂಗಿಂದನೇ ಪ್ಲ್ಯಾನ್ ಮಾಡಿಕೊಂಡು ಓದಿದರೆ ಸೊ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಸೊ ಇದು ಹೈ ಅಕ್ಯುರೆಸಿನಲ್ಲಿ ನೀವು ಸ್ಕೋರ್ಸ್ ಮಾಡ್ಬೋದು. ಆ್ಯಂಡ್ ಫಿಸಿಕಲ್ ಸೈನ್ಸಸ್ನಲ್ಲಿ ಬಂದಾಗ ಕಾನ್ಸೆಪ್ಟು, ನ್ಯೂಮರಿಕಲ್ ಮಾಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್ ವೆನ್ ಯು ಆರ್ ಪ್ರಿಪೇರಿಂಗ್ ಫಾರ್ ಫಿಸಿಕಲ್ ಸೈನ್ಸಸ್. ಸೊ ಈ ಎರಡೂ ಪೇಪರ್ನ ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ನೆಕ್ಸ್ಟ್ ಸ್ಲೈಡ್ಸಲ್ಲಿ ನೋಡೋಣ. ಸೊ 10 ಟಾಪಿಕ್ಸ್ ಏನಿರುತ್ತೆ, ಫಸ್ಟ್ ಪೇಪರ್ನಲ್ಲಿ ಒಂದು ಟೀಚಿಂಗ್ ಆ್ಯಪ್ಟಿಟ್ಯೂಡ್, ರಿಸರ್ಚ್ ಆ್ಯಪ್ಟಿಟ್ಯೂಡ್, ರೀಡಿಂಗ್ ಕಾಂಪ್ರಹೆನ್ಷನ್, ಕಮ್ಯುನಿಕೇಷನ್, ಮ್ಯಾಥಮೆಟಿಕಲ್ ರೀಸನಿಂಗ್, ಲಾಜಿಕಲ್ ರೀಸನಿಂಗ್, ಡಾಟಾ ಇಂಟರ್ಪ್ರಿಟೇಷನ್, ICT, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ನ್ಮೆಂಟ್, ಹೈಯರ್ ಎಜುಕೇಷನ್ ಸಿಸ್ಟಮ್.
ಸೊ ಈ 10 ಟಾಪಿಕ್ಸ್ನ ಡೈಲಿ 1 ಟಾಪಿಕ್ ಅನ್ನಂಗೆ ಪ್ರಿಪೇರ್ ಆದರೆ, ಸೊ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಕೂಡ ನಾನು ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ. ಇದರಲ್ಲಿ ಎವ್ರಿ ಟಾಪಿಕ್ಕಿಂದ 5 ಕ್ವೆಶನ್ಸ್ ಪಕ್ಕ ಬಂದೇ ಬರುತ್ತೆ. ಸೊ 5 ಕ್ವೆಶನ್ಸ್ ಫ್ರಮ್ ಈಚ್ ಟಾಪಿಕ್, 10 ಟಾಪಿಕ್ಸ್. ಸೊ 10 ಇಂಟು 5 50 ಕ್ವೆಶನ್ಸ್. ಸೊ 50 ಕ್ವೆಶನ್ಸ್ನಲ್ಲಿ 50 ಕ್ವೆಶನ್ಸ್ಗೆ 100 ಮಾರ್ಕ್ಸ್. ಸೊ 100 ಮಾರ್ಕ್ಸ್ನಲ್ಲಿ ನೀವು ಕಂಪ್ಲೀಟಾಗಿ 50 ಕ್ವೆಶನ್ಸ್ ಅಟೆಂಪ್ಟ್ ಮಾಡಿದ್ರೆ ಅಲ್ಲೇ ನಿಮಗೆ 100 ಮಾರ್ಕ್ಸ್ ಬಂದುಬಿಡುತ್ತೆ. ಅಂದರೆ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಇದಿಷ್ಟು. ಸೊ ನೀವು ಸಬ್ಜೆಕ್ಟ್ ಸ್ಪೆಸಿಫಿಕ್ನಲ್ಲಿ ಒಂದು 100 ಕ್ವೆಶನ್ಸ್ನಲ್ಲಿ 50 ಕ್ವೆಶನ್ಸ್ ಕರೆಕ್ಟಾಗಿ ಆನ್ಸರ್ ಮಾಡ್ಕೊಂಡಿದ್ದೀರಿ ಅಂತ ಅಂದ್ರೂ, ಸೊ ಅಲ್ಲಿ ಒಂದು 100 ಮಾರ್ಕ್ಸ್ ಬಂತು ಅಂದರೆ ಮೋರ್ ದ್ಯಾನ್ ಕಟ್ ಆಫ್ಗಿಂತಲೂ ಜಾಸ್ತಿ ಹೋಗಿ ಆರಾಮಾಗಿ ಕ್ವಾಲಿಫೈ ಆಗಿಬಿಡ್ತೀರಿ. ಸೊ ಇದರಲ್ಲಿ 50 ಕ್ವೆಶನ್ಸ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ 40 to 45 ಕ್ವೆಶನ್ಸ್ ಅಂತ ಅಂದ್ಕೊಂಡ್ರೆ, ಸೊ 40 to 45 ಕ್ವೆಶನ್ಸ್ ಪೇಪರ್ 1ಇಂದ ಅಂತ ಅಂದ್ಕೊಂಡ್ರೆ 45 ಅಂತ ಟಾರ್ಗೆಟ್ ಇಟ್ಕೊಳ್ಳೋಣ. 45 ಇಂಟು 2, ಸೊ ಅಲ್ಲಿಗೆ ಎಷ್ಟಾಯಿತು, 90 ಕ್ವೆಶನ್ಸ್ ಆಯಿತು. ಆ್ಯಂಡ್ ಪೇಪರ್ 2ನಲ್ಲಿ ಕೂಡ 45 ಕ್ವೆಶನ್ಸ್ ಅಂತ ಇಟ್ಕೊಂಡ್ರೆ 45 ಇಂಟು 2 90. ಸೊ 90 2 180 ಬಂತು ಅಂದರೆ ಆರಾಮಾಗಿ ನೀವು KCET ಕ್ವಾಲಿಫೈ ಮಾಡ್ಕೊಂಡು ಹೋಗ್ಬೋದು. ಸೊ ಆ ಥರ ಪ್ರಾಪರಾಗಿ ಪ್ಲ್ಯಾನಿಂಗ್ ಮಾಡಿಕೊಂಡು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಸೊ ನಿಮ್ಮ ಡೈಲಿ ರೊಟೇಷನ್ ಯಾವ ರೀತಿ ಇರಬೇಕು ಅಂತ ಅಂದರೆ, ಸಪೋಸ್ ನೀವು ಮಂಡೇ ಟು ಥರ್ಸ್ಡೇ ಏನು ಮಾಡ್ತೀರಿ, ಮಂಡೇ ಟೀಚಿಂಗ್ ಆ್ಯಪ್ಟಿಟ್ಯೂಡು, ಟ್ಯೂಸ್ಡೇ ರಿಸರ್ಚ್ ಆ್ಯಪ್ಟಿಟ್ಯೂಡು, ವೆಡ್ನೆಸ್ಡೇ ರೀಸ್ನಿಂಗು, ಥರ್ಸ್ಡೇ ಮ್ಯಾಥಮೆಟಿಕಲ್ ರೀಸ್ನಿಂಗ್ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ ಮಾಡಿದ್ರೆ, ಫ್ರೈಡೇ ಟು ಸಂಡೇ ಏನು ಮಾಡಬೇಕು, ICT ಆ್ಯಂಡ್ ಕಮ್ಯುನಿಕೇಷನ್, ಪೀಪಲ್ ಆ್ಯಂಡ್ ಎನ್ವೈರ್ನ್ಮೆಂಟ್, ಹೈಯರ್ ಎಜುಕೇಷನ್ ಆ್ಯಂಡ್ ಕಾಂಪ್ರಿಹೆನ್ಷನ್ ಮಾಡಬೇಕು. ಸೊ ಈ ಸೈಕಲ್ ರಿಪೀಟ್ ಆಗ್ತಾ ಹೋಗಬೇಕು. ಸೊ ಯಾವಾಗ ಇದು ಸೈಕಲ್ ರಿಪೀಟ್ ಆಗ್ತಾ ಹೋಗುತ್ತೆ, ನಿಮಗೆ ಎಲ್ಲ ಸಬ್ಜೆಕ್ಟ್ಸು ಕವರ್ ಮಾಡೋಕ್ಕಾಗುತ್ತೆ. ಸೊ ಇದ್ರ ಜೊತೆಗೆ ಫಿಸಿಕಲ್ ಸೈನ್ಸಸ್ಸು 9 ಯೂನಿಟ್ಸು. ಸೊ ಯಾವೆಲ್ಲ 9 ಯೂನಿಟ್ಸ್ ಇದ್ದಾವೆ ಫಿಸಿಕಲ್ ಸೈನ್ಸಸ್ಸು ಅಂತ ನೋಡೋದಾದರೆ, ಒಂದು ಮ್ಯಾಥಮೆಟಿಕಲ್ ಮೆಥಡ್ಸ್ ಆಫ್ ಫಿಸಿಕ್ಸು, ಕ್ಲಾಸಿಕಲ್ ಮೆಕ್ಯಾನಿಕ್ಸು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ, ಕ್ವಾಂಟಮ್ ಮೆಕ್ಯಾನಿಕ್ಸು, thermodynamics and statistical physics, electronics and experimental methods, atomic and molecular physics, condensed matter physics, nuclear and particle physics. ಸೊ ಇಷ್ಟು ಟಾಪಿಕ್ಸ್ನ ನೀವು ಕವರ್ ಮಾಡಿಕೊಂಡು, ಅಲ್ಲಿ ಪೇಪರ್ 1ನಲ್ಲಿರೋ ಟಾಪಿಕ್ಸ್ನ ಕವರ್ ಮಾಡಿಕೊಂಡು, ಸೊ ಎಲ್ಲ ಟಾಪಿಕ್ಸ್ನ ಕವರ್ ಮಾಡಿಕೊಂಡ್ರೆ ಆರಾಮಾಗಿ ನಿಮ್ಮ ಸ್ಕೋರು 150 to 200 ರೀಚ್ ಆಗೇ ಆಗುತ್ತೆ. ಸೊ ಇನ್ನೊಂದು ಹೇಳ್ತೀನಿ, ಸೇಫರ್ ಸೈಡು ನೀವು ಸ್ಕೋರ್ನ ಮಾಡ್ಕೊಳ್ಳೋದು ಈಸಿಯಾಗಿ ಕ್ವಾಲಿಫೈ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನೀವು 9 ಯೂನಿಟ್ಸ್ ಇದ್ದಾವೆ ಅಂದರೆ ಕಂಪ್ಲೀಟಾಗಿ ಎಲ್ಲ 9 ಯೂನಿಟ್ಸು ಏನು ಫುಲ್ ಪರ್ಫೆಕ್ಟಾಗಿ ಓದಲೇಬೇಕು ಅಂತೇನಿಲ್ಲ. ಸೊ ನಿಮಗೆ ಕ್ವಾಲಿಫೈ ಆಗೋದಕ್ಕೆ ನಾನು ಹೇಳಿದ್ನಲ್ಲ, 45 ಕ್ವೆಶನ್ಸ್ ಫ್ರಮ್ ಪೇಪರ್ 1 ಆ್ಯಂಡ್ 45 ಕ್ವೆಶನ್ಸ್ ಫ್ರಮ್ ಪೇಪರ್ 2. ಸೊ ಈ 45 ಕ್ವೆಶನ್ಸ್ನ ನೀವು ಪ್ರಿಪೇರ್ ಆಗೋಷ್ಟು ಟಾಪಿಕ್ಸ್, ಬಿಕಾಸ್ 60 ಡೇಸ್ನಲ್ಲಿ ಅಷ್ಟು ಟಾಪಿಕ್ಸ್ಗೆ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಏನು ಆರಾಮಾಗಿ ನೀವು KCET ಕ್ವಾಲಿಫೈ ಆಗ್ಬೋದು. ಸೊ ಯಾವ ರೀತಿ ಮಾಡಬೇಕು ಅಂತ ನೋಡೋದಾದರೆ, ಮ್ಯಾಥಮೆಟಿಕಲ್ ಮೆಥಡ್ಸ್ನಲ್ಲಿ ಮೇನ್ ಥಿಂಗ್ ನಿಮಗೆ ಈ ಟಾಪಿಕ್ ಬರಲೇಬೇಕು ಅನ್ನೋದ್ರಲ್ಲೇ ವೆಕ್ಟರ್ಸ್ ಆ್ಯಂಡ್ ವೆಕ್ಟರ್ ಕ್ಯಾಲ್ಕುಲಸ್, ಮ್ಯಾಟ್ರಿಸಸ್, ಐಗನ್ ವ್ಯಾಲ್ಯೂಸ್ ಆ್ಯಂಡ್ ಐಗನ್ ವೆಕ್ಟರ್ಸ್, ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಆ್ಯಂಡ್ ಪಾರ್ಷಿಯಲ್ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್, ಫೋರಿಯರ್ ಆ್ಯಂಡ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ಸ್, ಕಾಂಪ್ಲೆಕ್ಸ್ ಅನಾಲಿಸಿಸ್, ಪ್ರಾಬಬಿಲಿಟಿ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್, ಗ್ರೀನ್ ಫಂಕ್ಷನ್ಸ್ ಆ್ಯಂಡ್ ಕಂಪ್ಯೂಟೇಷನಲ್ ಮೆಥಡ್ಸ್. ಸೊ ಇಷ್ಟು ಟಾಪಿಕ್ಸ್ನ ಯು ಶುಡ್ ನಾಟ್ ಸ್ಕಿಪ್ ದೀಸ್ ಟಾಪಿಕ್ಸ್. ಬೇರೆ ಏನು ಸ್ಕಿಪ್ ಮಾಡಿದ್ರೂ ಕೂಡ ಮ್ಯಾಥಮೆಟಿಕಲ್ ಮೆಥಡ್ಸ್ ಅಂತ ಬಂದಾಗ ಇಷ್ಟು ಟಾಪಿಕ್ಸ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು. ಸೊ ನೀವು ಯಾವಾಗ ಈ ಟಾಪಿಕ್ಸ್ನ ಪರ್ಫೆಕ್ಟ್ ಆಗ್ತೀರಿ, ಸೊ ಮಿನಿಮಮ್ 5 ಕ್ವೆಶನ್ಸ್ ಅಥವಾ 3 ಕ್ವೆಶನ್ಸ್ ಆದರೂ ನೀವು ಏನು ಮ್ಯಾಥಮೆಟಿಕಲ್ ಮೆಥಡ್ಸಿಂದ 3 to 5 ಕ್ವೆಶನ್ಸ್ನ ಆರಾಮಾಗಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಏನು ಮಿನಿಮಮ್ ಹೇಳ್ತಾ ಇದ್ದೀನಿ. ಸೊ ಮ್ಯಾಕ್ಸಿಮಮ್ 10 ಕ್ವೆಶನ್ಸ್ ಬಂದರೆ ಒಂದು ಟಾಪಿಕ್ಕಿಂದ. ಸೊ ನಾನು ಹೇಳಿದಾಗೆ ಪೇಪರ್ 1ಇಂದ 10 ಟಾಪಿಕ್ಸ್ ಇರುತ್ತೆ, 5 ಕ್ವೆಶನ್ಸ್ ಫ್ರಮ್ ಈಚ್ ಟಾಪಿಕ್ ಅಂತ ಹೇಳಿದೆ. ಫಿಸಿಕಲ್ ಸೈನ್ಸಸ್ನಲ್ಲಿ 9 ಟಾಪಿಕ್ಸ್ ಇರುತ್ತೆ. ಸೊ ಪ್ರತಿಯೊಂದು ಟಾಪಿಕ್ಕಿಂದ ಮಿನಿಮಮ್ 10 or 11 ಕ್ವೆಶನ್ಸ್ ಬರುತ್ತೆ. ಸೊ ಆ 10 or 11 ಕ್ವೆಶನ್ಸ್ನಲ್ಲಿ ನೀವು ಒಂದು ಏನು ಯೂನಿಟಿಂದ 5 ಕ್ವೆಶನ್ಸ್ ಅಂತ ಅಂದ್ಕೊಂಡ್ರೂ ಕೂಡ ಅಲ್ಲಿ 9 ಯೂನಿಟ್ಸ್ಗೆ 9 5 45 ಕ್ವೆಶನ್ಸ್ನ ನೀವು ಅಟೆಂಪ್ಟ್ ಮಾಡ್ಬೋದು. ಸೊ ಅದರಲ್ಲಿ ನಿಮ್ಮ ಪ್ರಿಪ್ರೇಷನ್ ಸ್ಟ್ರಾಟಜಿನಲ್ಲಿ ಈ ಟಾಪಿಕ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲಾರ್ದಂಗೆ ನಿಮ್ಮದು ಲಿಸ್ಟಲ್ಲಿ ಇಟ್ಕೊಂಡಿರ್ರಿ.
ದೆನ್ ಕಮಿಂಗ್ ಟು ಕ್ಲಾಸಿಕಲ್ ಮೆಕ್ಯಾನಿಕ್ಸ್, ಸೆಕೆಂಡ್ ಯೂನಿಟು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನಲ್ಲಿ ಬಂದಾಗ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಆ್ಯಂಡ್ ಕನ್ಸ್ಟ್ರೈಂಟ್ಸ್, ಸೆಂಟ್ರಲ್ ಫೋರ್ಸ್ ಮೋಷನ್ ಆ್ಯಂಡ್ ಸ್ಕ್ಯಾಟ್ರಿಂಗ್. ಇದರದ್ದು ಸ್ಕ್ಯಾಟ್ರಿಂಗ್ ರಿಲೇಟೆಡ್ ಟು ಸೆಂಟ್ರಲ್ ಫೋರ್ಸ್ ಮೋಷನ್ ರಿಲೇಟೆಡ್ ಕ್ವೆಶನ್ಸ್ ಜಾಸ್ತಿ ಬರುತ್ತೆ. ಲ್ಯಾಗ್ರೆಂಜಿಯನ್ ಮೆಕ್ಯಾನಿಕ್ಸ್, ಹ್ಯಾಮಿಲ್ಟೋನಿಯನ್ ಮೆಕ್ಯಾನಿಕ್ಸ್, ಸ್ಮಾಲ್ ಆಸಿಲೇಷನ್ಸ್ ಆ್ಯಂಡ್ ನಾರ್ಮಲ್ ಮೋಡ್ಸ್, ರಿಜಿಡ್ ಬಾಡಿ ಡೈನಮಿಕ್ಸ್, ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ. ಸೊ ಇಷ್ಟು ಟಾಪಿಕ್ಸ್ನ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನಲ್ಲಿ ಏನು ಯು ಶುಡ್ ನಾಟ್ ಸ್ಕಿಪ್ ದಿಸ್ ಇನ್ ಯುವರ್ ಪ್ರಿಪ್ರೇಷನ್. ಸೊ ಇಷ್ಟು ಟಾಪಿಕ್ಸ್ನ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಕ್ಲಾಸಿಕಲ್ ಮೆಕ್ಯಾನಿಕ್ಸಿಂದ ನಾನು ಹೇಳಿದ್ನಲ್ಲ, ಔಟ್ ಆಫ್ 10 or 11 ಕ್ವೆಶನ್ಸ್ ನೀವು ಆರಾಮಾಗಿ 5 ಕ್ವೆಶನ್ಸ್ನ ಮಾಡ್ಬೋದು. ನಾನು ನಿಮಗೆ ಫುಲ್ ಕಂಪ್ಲೀಟಾಗಿ 10 ಕ್ವೆಶನ್ಸ್ ಕೂಡ ಮಾಡ್ಬೋದು, ಆದರೆ ಮಿನಿಮಮ್ 60 ಡೇಸ್ನಲ್ಲಿ ಎಷ್ಟು ಕವರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಅದರಲ್ಲಿ ಏನು 5 ಕ್ವೆಶನ್ಸ್ನ ಮಿನಿಮಮ್ ಆಗಿ ನೀವು ಸ್ಕೋರ್ ಮಾಡ್ಬೋದು ಇಷ್ಟು ಟಾಪಿಕ್ಸ್ನ ಪರ್ಫೆಕ್ಟ್ ಆದರೆ. ದೆನ್ ನೆಕ್ಸ್ಟ್ ಕಮಿಂಗ್ ಟು ಯೂನಿಟ್ 3, ಸೊ ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿನಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಈ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ನ ನೀವು ಜಸ್ಟು ಸೆಕೆಂಡ್ ಇಯರ್ PUC ಟೆಕ್ಸ್ಟ್ ಬುಕ್ಸ್ನ ಓದ್ಕೊಂಡು ಕೂಡ ನೀವು ಕವರ್ ಮಾಡ್ಬೋದು. ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಮ್ಯಾಗ್ನೆಟೋಸ್ಟ್ಯಾಟಿಕ್ಸು, ಮತ್ತು ಪಾಯ್ಸನ್ಸ್ ಆ್ಯಂಡ್ ಲ್ಯಾಪ್ಲೇಸ್ ಇಕ್ವೇಷನ್ಸ್ ಆ್ಯಂಡ್ ಬೌಂಡ್ರಿ ವ್ಯಾಲ್ಯೂ ಪ್ರಾಬ್ಲಮ್ಸ್, ಮ್ಯಾಕ್ಸ್ವೆಲ್ಸ್ ಇಕ್ವೇಷನ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಡೈಎಲೆಕ್ಟ್ರಿಕ್ಸ್ ಆ್ಯಂಡ್ ಕಂಡಕ್ಟರ್ಸ್, ರೇಡಿಯೇಷನ್, ಪೋಲರೈಸೇಷನ್, ಇಂಟರ್ಫರೆನ್ಸ್ ಆ್ಯಂಡ್ ಡಿಫ್ರಾಕ್ಷನ್. ಸೊ ಇಷ್ಟು ಟಾಪಿಕ್ಸ್ನ ನೀವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಚಾಪ್ಟರ್ನಲ್ಲಿ ಫಸ್ಟು ನಿಮಗೆ ಕಂಪ್ಲೀಟಾಗಿ ಇಷ್ಟು ಮಾಡೋಕ್ಕೆ ಅರ್ಥ ಆಗ್ತಿಲ್ಲ, ಇದು ಮಾಡೋಕ್ಕಾಗ್ತಾಯಿಲ್ಲ ಅಂತಂದರೆ ಸೆಕೆಂಡ್ PUCದು ಟೆಕ್ಸ್ಟ್ ಬುಕ್ ಏನಿದೆ, ಸೊ ಸೆಕೆಂಡ್ PUCದು ಎಲೆಕ್ಟ್ರೋಸ್ಟ್ಯಾಟಿಕ್ಸು, ಎಲೆಕ್ಟ್ರೋಡೈನಮಿಕ್ಸು, ಮ್ಯಾಗ್ನೆಟೋಸ್ಟ್ಯಾಟಿಕ್ಸು, ಮ್ಯಾಗ್ನೆಟಿಕ್ ಡೈನಮಿಕ್ಸ್ ಅದರದ್ದು ಎಲ್ಲ ನೀವು ಏನು ರೆಫರೆನ್ಸ್ ಬುಕ್ಸು, ಟೆಕ್ಸ್ಟ್ ಬುಕ್ಸ್, NCERT ಹಳೆ ಟೆಕ್ಸ್ಟ್ ಬುಕ್ಸು ನೀವು ಕಂಪ್ಲೀಟಾಗಿ ಕವರ್ ಮಾಡಿಕೊಂಡ್ರೆ ಇವೆಲ್ಲ ಟಾಪಿಕ್ಸು ಕವರ್ ಆಗುತ್ತೆ. ಈಗ ಹೊಸದಾಗಿ ಬರ್ತಾ ಇರೋ ಟೆಕ್ಸ್ಟ್ ಬುಕ್ಸ್ನಲ್ಲಿ ಎಲ್ಲ NCERT ಟೆಕ್ಸ್ಟ್ ಬುಕ್ಸ್ನಲ್ಲಿ ಸಿಲೆಬಸ್ ಡಿಲೀಟ್ ಮಾಡ್ತಾ ಇದ್ದಾರೆ. ಬಟ್ ಹಳೆ ಟೆಕ್ಸ್ಟ್ ಬುಕ್ಸು ನಿಮಗೆ ಕಲೆಕ್ಟ್ ಮಾಡಿಕೊಂಡ್ರೆ ಇವೆಲ್ಲ ಟಾಪಿಕ್ಸ್ನ ನೀವು MSc ಸಿಲೆಬಸ್ನಲ್ಲಿನೇ ಓದಿ ಕವರ್ ಮಾಡಬೇಕು ಅಂತೇನಿಲ್ಲ. ಸೊ ಕೆಲವೊಂದು ಟಾಪಿಕ್ಸ್ನ ಬೇಸಿಕ್ಸ್ನ ನೀವು PU ಲೆವೆಲಲ್ಲಿ ಕಲ್ತ್ಕೊಂಡ್ರೂ ಕೂಡ ನೀವು ಆರಾಮಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿನಲ್ಲಿ 5 ಕ್ವೆಶನ್ಸ್ನ ಅಟೆಂಪ್ಟ್ ಮಾಡ್ಬೋದು. ದೆನ್ ನೆಕ್ಸ್ಟ್ ಒನ್ ಕ್ವಾಂಟಮ್ ಮೆಕ್ಯಾನಿಕ್ಸ್. ಸೊ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿ, ಸ್ಕ್ರಾಡಿಂಜರ್ ಈಕ್ವೇಷನ್, ಪಾರ್ಟಿಕಲ್ ಇನ್ ಎ ಬಾಕ್ಸ್, ಹಾರ್ಮೋನಿಕ್ ಆಸಿಲೇಟರ್, ಆಪರೇಟರ್ಸ್, ಕಮ್ಯುಟೇಟರ್ಸ್ ಆ್ಯಂಡ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್, ಆಂಗ್ಯುಲರ್ ಮೊಮೆಂಟಮ್ ಆ್ಯಂಡ್ ಸ್ಪಿನ್ ಆಂಗ್ಯುಲರ್ ಮೊಮೆಂಟಮ್, ಹೈಡ್ರೋಜನ್ ಆಟಮ್, ಪರ್ಟರ್ಬೇಷನ್ ವೇರಿಯೇಷನಲ್ ಮೆಥಡ್ಸ್, ಸ್ಕ್ಯಾಟ್ರಿಂಗ್, WKB ಆ್ಯಂಡ್ ಟೈಮ್ ಡಿಪೆಂಡೆಂಟ್ ಮೆಥಡ್ಸ್. ಸೊ ಇಷ್ಟು ಟಾಪಿಕ್ಸ್ನ ಯು ಶುಡ್ ನಾಟ್ ಸ್ಕಿಪ್ ಇನ್ ಏನು ಕ್ವಾಂಟಮ್ ಮೆಕ್ಯಾನಿಕ್ಸ್ ಓದ್ತಾ ಇದ್ದೀರಾ ಅಂತ ಅಂದರೆ ಮಿನಿಮಮ್ ಇಷ್ಟು ಟಾಪಿಕ್ಸು ನಿಮಗೆ ಬರ್ತಾ ಇರಬೇಕು ಅಂತ ಅರ್ಥ. ದೆನ್ ನೆಕ್ಸ್ಟ್ ಬಂದುಬಿಟ್ಟು ಥರ್ಮೋಡೈನಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಫಿಸಿಕ್ಸ್. ಸೊ ಥರ್ಮೋಡೈನಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಫಿಸಿಕ್ಸಲ್ಲಿ ಲಾಸ್ ಆಫ್ ಥರ್ಮೋಡೈನಮಿಕ್ಸ್, ಥರ್ಮೋಡೈನಮಿಕ್ ಪೊಟೆನ್ಷಿಯಲ್ಸ್ ಆ್ಯಂಡ್ ಮ್ಯಾಕ್ಸ್ವೆಲ್ಸ್ ರಿಲೇಷನ್ಸ್, ಕೆಮಿಕಲ್ ಪೊಟೆನ್ಷಿಯಲ್, ಎನ್ಸೆಂಬಲ್ಸ್ ಆ್ಯಂಡ್ ಪಾರ್ಟಿಷನ್ ಫಂಕ್ಷನ್ಸ್, ಮ್ಯಾಕ್ಸ್ವೆಲ್ ಬೋಲ್ಟ್ಜ್ಮನ್ ಸ್ಟ್ಯಾಟಿಸ್ಟಿಕ್ಸ್, ಬೋಸ್-ಐನ್ಸ್ಟೈನ್ ಆ್ಯಂಡ್ ಫೆರ್ಮಿ-ಡಿರಾಕ್ ಸ್ಟ್ಯಾಟಿಸ್ಟಿಕ್ಸ್, ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಆ್ಯಂಡ್ ಫೇಸ್ ಟ್ರಾನ್ಸಿಷನ್ಸ್. ಸೊ ಇಷ್ಟು ಟಾಪಿಕ್ಸ್ನ ನೀವು ಥರ್ಮೋಡೈನಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಫಿಸಿಕ್ಸ್ನಲ್ಲಿ ಏನೋ ಕವರ್ ಮಾಡ್ಬೋದು. ಸೊ ಇದಕ್ಕೆ ಥರ್ಮೋಡೈನಮಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕಲ್ ಫಿಸಿಕ್ಸ್ ರಿಲೇಟೆಡ್ಡು ಈ ಟಾಪಿಕ್ಸ್ ರಿಲೇಟೆಡ್ ವೀಡಿಯೋಸ್ ಕೂಡ ನಾನು ಆಲ್ರೆಡಿ ಏನೋ ಲಾಸ್ಟ್ ಟೈಮ್ KCET ಎಕ್ಸಾಮ್ಸ್ಗೆ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಆ ಟಾಪಿಕ್ಸ್ ಯೂಸ್ ಆಗುತ್ತೆ ನೀವು ಅದನ್ನು ನೋಡಿಕೊಂಡು ನಿಮ್ಮ ಪ್ರಿಪ್ರೇಷನ್ಗೆ ಯೂಸ್ ಮಾಡ್ಕೋಬೋದು. ಸೊ ಥರ್ಮೋಡೈನಮಿಕ್ಸು, ಸ್ಟ್ಯಾಟಿಸ್ಟಿಕಲ್ ಫಿಸಿಕ್ಸ್ ಓದ್ತಾ ಇದ್ದೀರಾ ಅಂದರೆ ಇದಿಷ್ಟು ಟಾಪಿಕ್ಸ್ನ ಸ್ಕಿಪ್ ಮಾಡಬಾರ್ದು. ದೆನ್ ನೆಕ್ಸ್ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ಮೆಥಡ್ಸು. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ಮೆಥಡ್ಸಲ್ಲಿ ಸೆಮಿಕಂಡಕ್ಟರ್ ಫಿಸಿಕ್ಸ್, ಡಯೋಡ್ಸ್, ಟ್ರಾನ್ಸಿಸ್ಟರ್ಸ್ ಆ್ಯಂಡ್ ಫೀಲ್ಡ್ ಎಮಿಷನ್ ಟ್ರಾನ್ಸಿಸ್ಟರ್ಸ್, FETs, opto electronic devices, operational amplifiers, digital electronics, measurement errors and data analysis, curve fitting, ಡಿಟೆಕ್ಟರ್ಸ್, ಸಿಗ್ನಲ್ ಪ್ರಾಸೆಸಿಂಗ್. ಸೊ ಇಷ್ಟು ಟಾಪಿಕ್ಸ್ನಲ್ಲಿ ಐ ಥಿಂಕ್ ಆಪರೇಷನಲ್ ಆ್ಯಂಪ್ಲಿಫೈಯರ್ಸ್ದು ಕಂಪ್ಲೀಟ್ ವೀಡಿಯೋಸ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ಮೆಥಡ್ಸ್ನಲ್ಲಿ ಎರರ್ಸ್ದು ಕೂಡ ಮಾಡಿದ್ದೀನಿ ಅನಿಸುತ್ತೆ. ಸೊ ಪ್ಲೇಲಿಸ್ಟಲ್ಲಿ ನೀವು ಚೆಕ್ ಮಾಡಿದ್ರೆ ಸೊ ಇಷ್ಟು ಟಾಪಿಕ್ಸ್ನ ನೀವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ಮೆಥಡ್ಸ್ನಲ್ಲಿ ನೀವು ಕವರ್ ಮಾಡಿಕೊಂಡ್ರೆ ಆರಾಮಾಗಿ ಎಲೆಕ್ಟ್ರಾನಿಕ್ಸ್ ಯೂನಿಟಿಂದನೂ ನೀವು ಏನು ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ದೆನ್ ಕಮಿಂಗ್ ಟು ದ ಅಟೋಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಫಿಸಿಕ್ಸ್ ಬಂದಾಗ, ಅಟೋಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಫಿಸಿಕ್ಸ್ನಲ್ಲಿ ಅಟೋಮಿಕ್ ಸ್ಟ್ರಕ್ಚರ್, ಆಂಗ್ಯುಲರ್ ಮೊಮೆಂಟಮ್ ಆ್ಯಂಡ್ ಸ್ಪಿನ್ ಆಂಗ್ಯುಲರ್ ಮೊಮೆಂಟಮ್, ಸೀಮನ್ ಎಫೆಕ್ಟ್, ಸ್ಟಾರ್ಕ್ ಎಫೆಕ್ಟ್, ESR, ಎಲೆಕ್ಟ್ರಾನಿಕ್ ಸ್ಪಿನ್ ರೆಸೊನೆನ್ಸ್,
ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್, ರೊಟೇಷನಲ್ ಆ್ಯಂಡ್ ವೈಬ್ರೇಷನಲ್ ಸ್ಪೆಕ್ಟ್ರಾ, ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರಾ, ರಾಮನ್ ಸ್ಪೆಕ್ಟ್ರೋಸ್ಕೋಪಿ, ಲೇಸರ್ಸ್. ಸೊ ಇಷ್ಟುದರಲ್ಲಿ ನೀವು ಸ್ಕಿಪ್ ಮಾಡಲಾರ್ದಂಗೆ ಪರ್ಫೆಕ್ಟಾಗಿ ಪ್ರಿಪೇರ್ ಆಗಲೇಬೇಕು ಅನ್ನೋದು ಇದಿಷ್ಟು. ಈ ಟಾಪಿಕ್ಸ್ನ ನೀವು ಯಾವುದೇ ಕಾರಣಕ್ಕೂ ಅಟಾಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಫಿಸಿಕ್ಸ್ನಲ್ಲಿ ಓದ್ತಾ ಇದ್ದೀರಿ ಅಂತಂದರೆ ಇಷ್ಟು ಟಾಪಿಕ್ಸ್ನ ಕಂಪ್ಲೀಟಾಗಿ ಸ್ಕಿಪ್ ಮಾಡಲಾರ್ದೆ ಓದಬೇಕು. ಬಟ್ ಅದರಲ್ಲಿ ಮೋಸ್ಟ್ ಪರ್ಫೆಕ್ಟಾಗಿ ಇಷ್ಟು ಟಾಪಿಕ್ಸ್ನ ನೀವು ಪರ್ಫೆಕ್ಟ್ ಆದರೆ ಏನು ನಿಮಗೆ ಅಟಾಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಫಿಸಿಕ್ಸಿಂದ ಏನು ಮಿನಿಮಮ್ 9 ಕ್ವೆಶನ್ಸ್ನ ಅಟೆಂಪ್ಟ್ ಮಾಡೋಕ್ಕಾಗುತ್ತೆ. ನೀವು ಮ್ಯಾಕ್ಸಿಮಮ್ 10 ಔಟ್ ಆಫ್ 10 ಕ್ವೆಶನ್ಸ್ ಬಂದರೆ 10 ಕ್ವೆಶನ್ಸ್ನ ಅಟೆಂಪ್ಟ್ ಮಾಡ್ಬೋದು. ಬಟ್ ನಾನು ನಿಮಗೆ ಜಸ್ಟ್ 45 ಕ್ವೆಶನ್ಸ್ ಅಂತ ಹೇಳಿದ್ದೀನಿ. 45 ಕ್ವೆಶನ್ಸ್ ಟಾರ್ಗೆಟ್ ಇಟ್ಕೊಂಡು ನೀವು ಏನು ಪ್ರಿಪ್ರೇಷನ್ ಮಾಡ್ಕೊಳ್ರಿ. ಈಗ ಅಟ್ ಎ ಟೈಮ್ 100 ಕ್ವೆಶನ್ಸ್ ಅಟೆಂಪ್ಟ್ ಮಾಡಿಬಿಡ್ತೀನಿ, ಎಲ್ಲನೂ ಸ್ಕೋರ್ ಮಾಡಿಬಿಡ್ತೀನಿ ಅಂತ ಅಂದ್ಕೊಂಡ್ರೆ ಮೆಂಟಲಿ ಪ್ರೆಷರ್ ಆಗುತ್ತೆ, ಯಾವುದನ್ನು ಕವರ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇರೋ ಟೈಮ್ನಲ್ಲಿನೇ ಸಣ್ಣ ಸಣ್ಣ ಗೋಲ್ ಇಟ್ಕೊಂಡು ಯಾವಾಗ ನಿಮಗೆ ಮಾಕ್ ಟೆಸ್ಟ್ ಬರಿಬೇಕಾದ್ರೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ 45 ಕ್ವೆಶನ್ಸು, ಅದರಿಂದ 60 ಕ್ವೆಶನ್ಸ್ ಅಂತ ಅಂದ್ಕೊಳ್ರಿ, ಅದರಿಂದ 80 ಕ್ವೆಶನ್ಸ್ ಅಂತ ಅಂದ್ಕೊಳ್ರಿ. ಆಮೇಲೆಲ್ಲ 100 ಕ್ವೆಶನ್ಸ್ನ ಅಟೆಂಪ್ಟ್ ಮಾಡ್ತೀನಿ ಅಂತ ಅಂದ್ಕೋಬೋದು. ಬಟ್ ಸ್ಟಾರ್ಟಿಂಗೇ ನಾನು 100 ಕ್ವೆಶನ್ಸ್ ಅಟೆಂಪ್ಟ್ ಮಾಡಿ ಔಟ್ ಆಫ್ ಔಟ್ ತೆಗೆದುಬಿಡ್ತೀನಿ ಅಂತ ಆ ಥರದ್ದೆಲ್ಲ ಈ ಟೈಮಲ್ಲ ಅದು. ಸೊ ಹಾಗಾಗಿ ನಾನು ಜಸ್ಟ್ 45 ಕ್ವೆಶನ್ಸ್ದು 60 ಡೇಸ್ ಸ್ಟ್ರಾಟಜಿ ಹೇಳ್ತಾ ಇದ್ದೀನಿ ಈ ವಿಡಿಯೋನಲ್ಲಿ. ದೆನ್ ನೆಕ್ಸ್ಟು ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ದು ಆಲ್ಮೋಸ್ಟ್ ಎಲ್ಲ ವೀಡಿಯೋಸು ಇದ್ದಾವೆ ನನ್ನದು ಯೂಟ್ಯೂಬ್ ಚಾನಲ್ನಲ್ಲಿ. ಕ್ರಿಸ್ಟಲ್ ಸ್ಟ್ರಕ್ಚರ್ಸ್, ಬ್ರೈವಿಸ್ ಲ್ಯಾಟಿಸ್, ರೆಸಿಪ್ರೋಕಲ್ ಲ್ಯಾಟಿಸ್ ಆ್ಯಂಡ್ ಎಕ್ಸ್ರೇ ಡಿಫ್ರಾಕ್ಷನ್, ಫೋನಾನ್ಸ್ ಆ್ಯಂಡ್ ಸ್ಪೆಸಿಫಿಕ್ ಹೀಟು, ಫ್ರೀ ಎಲೆಕ್ಟ್ರಾನ್ ಆ್ಯಂಡ್ ಬ್ಯಾಂಡ್ ಥಿಯರಿ, ಸೆಮಿಕಂಡಕ್ಟರ್ಸ್ ಆ್ಯಂಡ್ ಹಾಲ್ ಎಫೆಕ್ಟ್, ಮ್ಯಾಗ್ನೆಟಿಸಮ್, ಸೂಪರ್ ಕಂಡಕ್ಟಿವಿಟಿ, ಜೋಸೆಫ್ಸನ್ ಎಫೆಕ್ಟ್ಸ್, ಡಿಫೆಕ್ಟ್ಸ್ ಆ್ಯಂಡ್ ಲಿಕ್ವಿಡ್ ಕ್ರಿಸ್ಟಲ್. ಸೊ ಇದಿಷ್ಟು ಟಾಪಿಕ್ಸ್ ಮೇಲೆ ಆಲ್ಮೋಸ್ಟ್ ವೀಡಿಯೋಸ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ಕಷ್ಟ ಅನಿಸ್ತಾ ಇದೆ ಆ ವೀಡಿಯೋಸ್ನ ನೋಡಿ ಏನೋ ನೀವು ನೋಟ್ಸ್ ಮಾಡಿಕೊಂಡ್ರೆ ಆ್ಯಂಡ್ ಏನು ಅದರಲ್ಲಿ PYQs ಕೂಡ ಸಾಲ್ವ್ ಮಾಡಿದ್ದೀನಿ ಎಲ್ಲ. ಅದನ್ನೆಲ್ಲನೂ ನೀವು ಯೂಸ್ ಮಾಡಿಕೊಂಡ್ರೆ ನಿಮ್ಮ ಕೆಸೆಟ್ ಪ್ರಿಪ್ರೇಷನ್ಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟು ಲಾಸ್ಟ್ ಟಾಪಿಕ್ ಯೂನಿಟ್ ದಟ್ ಈಸ್ ನ್ಯೂಕ್ಲಿಯರ್ ಆ್ಯಂಡ್ ಪಾರ್ಟಿಕಲ್ ಫಿಸಿಕ್ಸ್. ಐ ಥಿಂಕ್ ಇದ್ರದ್ದು ಕೂಡ ಆಲ್ಮೋಸ್ಟ್ ಎಲ್ಲ ವೀಡಿಯೋಸು ನ್ಯೂಕ್ಲಿಯರ್ ಆ್ಯಂಡ್ ಪಾರ್ಟಿಕಲ್ ಫಿಸಿಕ್ಸ್ ರಿಲೇಟೆಡ್, ನ್ಯೂಕ್ಲಿಯರ್ ಪ್ರಾಪರ್ಟೀಸ್, ಬೈಂಡಿಂಗ್ ಎನರ್ಜಿ, semi-empirical mass formula, liquid drop and shell models, radioactive decay, nuclear reactions, fission and fusion, particle classification and quark model, conservation laws and relativistic kinematics. ಸೊ ಇಷ್ಟು ಟಾಪಿಕ್ಸ್ ರಿಲೇಟೆಡ್ ವೀಡಿಯೋಸ್ನು ನಾನು ನ್ಯೂಕ್ಲಿಯರ್ ಫಿಸಿಕ್ಸ್ ಪ್ಲೇಲಿಸ್ಟಲ್ಲಿ ನಿಮಗೆ ಸಿಗುತ್ತೆ. ಸೊ ಈ ಫಿಸಿಕಲ್ ಸೈನ್ಸಸ್ ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಿ ಕೆಸೆಟ್ ಫಿಸಿಕಲ್ ಸೈನ್ಸಸ್ಗೆ ಆ ವೀಡಿಯೋಸ್ನ ಯೂಸ್ ಮಾಡ್ಕೊಳ್ರಿ. ನೋಟ್ಸ್ ಇದೆ, ಅದರಲ್ಲಿ ನೋಟ್ಸ್ನ ನೀವು ನೋಟ್ಸ್ ಪ್ರಿಪೇರ್ ಮಾಡಿಕೊಂಡು PYQs ಸಾಲ್ವ್ ಮಾಡಿರೋ ವೀಡಿಯೋಸ್ ಕೂಡ ಇದ್ದಾವೆ. ಸೊ PYQs ಕೂಡ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿರಿ. ನಿಮಗೆ ಅದೆಲ್ಲನೂ ನಿಮ್ಮ ಪ್ರಿಪ್ರೇಷನ್ಗೆ ಅಡಿಷನ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಮಾಡಬೇಕು ಅಂತ ಜಸ್ಟ್ ಒಂದು ಶಾರ್ಟಾಗಿ ಕೊಡ್ತೀನಿ. ಸೊ ಫಸ್ಟು 12 to 23 ಆಗಸ್ಟ್ವರೆಗೂ ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೋದು ಅಂತ ಅಂದರೆ ಸ್ಟಾರ್ಟ್ ವಿತ್ ಮ್ಯಾಥಮೆಟಿಕಲ್ ಫಿಸಿಕ್ಸ್, ವೆಕ್ಟರ್ ಕ್ಯಾಲ್ಕುಲಸ್ ಮತ್ತು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಮಾಡ್ತೀರಿ. ಆಮೇಲೆ ಲೀನಿಯರ್ ಆಲ್ಜಿಬ್ರಾ 13th, ದೆನ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್, ಐಗನ್ ವ್ಯಾಲ್ಯೂಸ್ ಬಗ್ಗೆ ಮಾಡ್ತೀರಿ, ದೆನ್ ರಿಸರ್ಚ್ ಆ್ಯಪ್ಟಿಟ್ಯೂಡ್, ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಮಾಡ್ತೀರಿ, ರಿಸರ್ಚ್ ಆ್ಯಪ್ಟಿಟ್ಯೂಡ್. 16th ಫೋರಿಯರ್ ಆ್ಯಂಡ್ ಲ್ಯಾಪ್ಲೇಸ್ ಮಾಡ್ತೀರಿ, ಅವಾಗ ಕಾಂಪ್ರಿಹೆನ್ಷನ್ ಓದ್ಕೊಳ್ರಿ. ಕಾಂಪ್ಲೆಕ್ಸ್ ಅನಾಲಿಸಿಸ್ ಮಾಡ್ತೀರಿ, ಕಮ್ಯುನಿಕೇಷನ್ ಮಾಡ್ಕೊಳ್ರಿ. ಪ್ರಾಬಬಿಲಿಟಿ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಆ್ಯಂಡ್ ಮ್ಯಾಥಮೆಟಿಕಲ್ ರೀಸನಿಂಗ್. ಸೊ ಈ ಥರ ಒಂದು ವಾರದ್ದು ನೀವು ಮಾಡಿಕೊಂಡ್ರೆ ಅಂದರೆ ಯಾವ ಡೇಟಿಗೆ ಯಾವ ಟಾಪಿಕ್ ಇದೆ ಆ ಟಾಪಿಕ್ನ ಪ್ರಿಪೇರ್ ಮಾಡಿಕೊಂಡ್ರು 19th to 23 ಆಗಸ್ಟ್ ನೀವು ಗ್ರೀನ್ಸ್ ಫಂಕ್ಷನು, ಪಾರ್ಷಿಯಲ್ ಡಿಫ್ರೆನ್ಷಿಯಲ್ ಇಕ್ವೇಷನ್ನು, ರೀಸನಿಂಗು, ಕಂಪ್ಯೂಟೇಷ್ನಲ್ ಮೆಥಡ್ಸ್, ಡಾಟಾ ಇಂಟರ್ಪ್ರಿಟೇಷನ್, ಮ್ಯಾಥಮೆಟಿಕಲ್ ಕಂಪ್ಲೀಟ್ ರಿವಿಷನ್ ಮಾಡ್ಕೋಬೇಕು. ದೆನ್ ICT ಕೂಡ ಅದ್ರ ಜೊತೆ ಕವರ್ ಮಾಡ್ಕೋಬೇಕು. ಇಷ್ಟು ಮ್ಯಾಥಮೆಟಿಕಲ್ ಫಿಸಿಕ್ಸ್ ಟಾಪಿಕ್ಸ್ ಕವರ್ ಮಾಡಿದ ಮೇಲೆ ಮ್ಯಾಥಮೆಟಿಕಲ್ ಫಿಸಿಕ್ಸ್ ರಿಲೇಟೆಡ್ ಒಂದು ಯೂನಿಟ್ ಟೆಸ್ಟ್ ಬರೀಬೇಕು. ಅದಾದಮೇಲೆ ರಿವಿಷನ್ ಮಾಡಬೇಕು, ಎಲ್ಲಿ ಮಿಸ್ಟೇಕ್ ಮಾಡಿದ್ದೀರಿ ಅಂತ ಎರರ್ ಅನಾಲಿಸಿಸ್ ಮಾಡಬೇಕು. ಆ್ಯಂಡ್ ನಿಮ್ಮ ಟಾರ್ಗೆಟ್ ಹೆಂಗಿರಬೇಕು ಅಂದರೆ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಮಿನಿಮಮ್ 20 to 50 PYQs ಪರ್ ಡೇ ಮಾಡ್ತೀನಿ ಅಂತ ಅಂದ್ಕೋಬೇಕು. ಸೊ ಫಸ್ಟ್ ಟೆಸ್ಟು 23 ಆಗಸ್ಟ್ ಬರೀತೀರಿ. ಎಲ್ಲನೂ ಅಕ್ಟೋಬರ್ 11th ಕೆಸೆಟ್ ಎಕ್ಸಾಮ್ ಇದೆ, ಅವತ್ತೇ ಎಕ್ಸಾಮ್ ಬರೀತೀನಿ, ಅವತ್ತೇ ಮಾಡಿಬಿಡ್ತೀನಿ ಅಂತ
ಅಂದ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಹೋಗ್ತೀರಿ, ಆದರೆ ನಿಮಗೆ ಎಷ್ಟು ಬರುತ್ತೆ ಅನ್ನೋದು ಪರ್ಫೆಕ್ಷನ್ ಗೊತ್ತಾಗಂಗಿಲ್ಲ. ಬಟ್ ಅದೇ ನೀವು ಆವಾಗವಾಗ ಚಿಕ್ಕ ಚಿಕ್ಕ ಮಾಕ್ ಟೆಸ್ಟ್ಸ್ ಬರ್ಕೊತಾ ಹೋದರೆ ನಿಮಗೆ ಎರರ್ ಅನಾಲಿಸಿಸ್ ಮಾಡೋದು ಈಸಿ ಆಗುತ್ತೆ. ನೀವು ಎಷ್ಟು ಎರರ್ ಅನಾಲಿಸಿಸ್ ಬರೀತೀರಿ, ಎಷ್ಟು ಎರರ್ ನೋಟ್ಸ್ ಬರೀತೀರಿ, ನಿಮ್ಮ ಪ್ರಿಪ್ರೇಷನ್ಗೆ ಅದು ಆ್ಯಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಎರರ್ ನೋಟ್ಸ್ ಎಷ್ಟು ಬರೀತೀರಿ ಅಷ್ಟು ನಿಮ್ಮ ಮಿಸ್ಟೇಕ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಫಸ್ಟ್ ಟೆಸ್ಟಿಂದ ಲಾಸ್ಟ್ ಟೆಸ್ಟ್ವರೆಗೂ ಅಂತ ಹೇಳ್ತಾ. ಸೊ ನೆಕ್ಸ್ಟು ಇಲ್ಲಿಗೆ ಇಷ್ಟು ಮಾಡಿದ್ರೆ ಮ್ಯಾಥಮೆಟಿಕಲ್ ಫಿಸಿಕ್ಸ್ ಮುಗಿಯುತ್ತೆ. ದೆನ್ 24th ಆಗಸ್ಟಿಂದ 6th ಸೆಪ್ಟೆಂಬರ್ವರೆಗೂ ಯಾವ್ಯಾವುದು ಕವರ್ ಮಾಡ್ಬೋದು: ಸೆಂಟ್ರಲ್ ಫೋರ್ಸಸ್, ಲ್ಯಾಗ್ರೇಂಜಿಯನ್ ಆ್ಯಂಡ್ ಹ್ಯಾಮಿಲ್ಟೋನಿಯನ್ ಮೆಕ್ಯಾನಿಕ್ಸ್, ಸ್ಮಾಲ್ ಆಸಿಲೇಷನ್ಸ್, ರಿಜಿಡ್ ಬಾಡಿ, ರಿಲೇಟಿವಿಟಿ. ಸೊ ಇಷ್ಟು ಮಾಡಿದ ಮೇಲೆ PYQs ಎವ್ರಿ ಡೇ ಹೇಳಿದೆ ನಾನು, ಮಿನಿಮಮ್ 20 to 50 PYQs ಎವ್ರಿ ಡೇ ಮಾಡಬೇಕು. ದೆನ್ ಸೆಕೆಂಡ್ ಟೆಸ್ಟು 30th ಆಗಸ್ಟ್ಗೆ ಮಾಡಿ. ದೆನ್ ಆವಾಗ ಇಷ್ಟು ಟಾಪಿಕ್ಸ್ನ ಏನು ಕವರ್ ಆಗುತ್ತೆ. ಸೊ ಇಷ್ಟು ಸೆಕೆಂಡ್ ಟೆಸ್ಟ್ 30th ಆಗಸ್ಟ್ ಮಾಡಬೇಕಾದ್ರೆ ಇದು ನಾನು ಒಂದೇ ಟೆಸ್ಟ್ ಹಾಕಿದ್ದೀನಿ ಇಲ್ಲಿ. ನೀವು 2 ಟೆಸ್ಟ್ ಮಾಡ್ಕೊಳ್ರಿ, ಒಂದು ಮ್ಯಾಥಮೆಟಿಕಲ್ ಫಿಸಿಕ್ಸ್ ಮಾಡ್ಕೊಳ್ರಿ, ಇನ್ನೊಂದು ಕ್ಲಾಸಿಕಲ್ ಫಿಸಿಕ್ಸ್ ಮಾಡ್ಕೊಳ್ರಿ. ಕ್ಲಾಸಿಕಲ್ ಮೆಕ್ಯಾನಿಕ್ಸು ಮ್ಯಾಥಮೆಟಿಕಲ್ ಫಿಸಿಕ್ಸ್ ಎರಡೂ ಕಂಬೈನ್ ಮಾಡಿದರೆ ಆವಾಗ ನಿಮಗೆ ಮ್ಯಾಥಮೆಟಿಕಲ್ ಫಿಸಿಕ್ಸ್ ಎಷ್ಟು ರಿವಿಷನ್ ಮಾಡಿದ್ದು ನೆನಪಿದೆ ಅನ್ನೋದು ಗೊತ್ತಾಗುತ್ತೆ, ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಎಷ್ಟು ಪರ್ಫೆಕ್ಟ್ ಆಗಿದ್ದೀರಿ ಅಂತ ಗೊತ್ತಾಗುತ್ತೆ. ಇದು ಟೆಸ್ಟ್ ಬರೆದ ಮೇಲೆ ಮತ್ತೆ ಅದಕ್ಕೆ ಎರರ್ ನೋಟ್ಸ್ ರೆಡಿ ಮಾಡ್ಕೋಬೇಕು. ಸೊ ಎರರ್ ನೋಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರತಿ ಟೆಸ್ಟ್ ಆದಮೇಲೆ ಕೂಡ ಎರರ್ ನೋಟ್ಸ್ ಬರಿತಾ ಹೋಗಬೇಕು. ಆ್ಯಂಡ್ ಅದರಿಂದನೇ ನಿಮಗೆ ಅರ್ಧ ರಿವಿಷನ್ ಆಗುತ್ತೆ, ಅರ್ಧ ಪರ್ಫೆಕ್ಷನ್ ಬರುತ್ತೆ. ದೆನ್ ನೆಕ್ಸ್ಟು 31st ಆಗಸ್ಟಿಂದ 6th ಸೆಪ್ಟೆಂಬರ್ವರೆಗೂ ಎಲೆಕ್ಟ್ರೋಸ್ಟ್ಯಾಟಿಕ್ಸು, ಪಾಯ್ಸನ್ ಆ್ಯಂಡ್ ಲ್ಯಾಪ್ಲೇಸ್ ಆ್ಯಂಡ್ ಬೌಂಡ್ರಿ ಪ್ರಾಬ್ಲಮ್ಸು, ಮ್ಯಾಗ್ನೆಟೋಸ್ಟ್ಯಾಟಿಕ್ಸ್, ಮ್ಯಾಕ್ಸ್ವೆಲ್ಸ್ ಇಕ್ವೇಷನ್, ಮ್ಯಾಗ್ನೆಟಿಕ್ ವೇವ್ಸ್, ರೇಡಿಯೇಷನ್ ಆ್ಯಂಡ್ ಪೊಲರೈಸೇಷನ್. ಸೊ ಇಷ್ಟು ಮಾಡಿದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಮುಗಿಯುತ್ತೆ. ಸೊ ಇದ್ರ ಜೊತೆಗೆ ಏನು 6th ಸೆಪ್ಟೆಂಬರ್ ಥರ್ಡ್ ಟೆಸ್ಟ್ ಬರೀತೀರಿ. ಥರ್ಡ್ ಟೆಸ್ಟ್ ಬರೀಬೇಕಾದ್ರೆ ಏನು ಸೇಮ್ ಅದೇ ಟೆಸ್ಟ್ ಬರೀತೀರಿ. ಮಾಕ್ ಟೆಸ್ಟ್ ಬರೆದ ಮೇಲೆ ಮಾಕ್ ಟೆಸ್ಟಿಗೆ ಜೊತೆಗೆ ಏನು ಇದು ಮುಗಿದ ಮೇಲೆ ನೀವು ಎರರ್ ಅನಾಲಿಸಿಸ್ ಮಾಡಬೇಕು. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಯುವರ್ ಪ್ರಿಪ್ರೇಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎರರ್ ಅನಾಲಿಸಿಸ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ್ರಿ. ದೆನ್ ಥರ್ಡ್ ಫೇಸ್ನಲ್ಲಿ ಏನಿರಬೇಕು ನಿಮ್ಮ ಪ್ರಿಪ್ರೇಷನಲ್ಲಿ ಅಂತ ಅಂದರೆ ಕ್ವಾಂಟಮ್ ಮೆಕ್ಯಾನಿಕ್ಸು, ಥರ್ಮೋಡೈನಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಫಿಸಿಕ್ಸು, ಸ್ಕ್ರಾಡಿಂಜರ್ ಇಕ್ವೇಷನ್, ಬಾಕ್ಸ್ ಆಸಿಲೇಟರ್, ಆಪರೇಟರ್ಸ್ ಆ್ಯಂಡ್ ಅನ್ಸರ್ಟಿನಿಟಿ, ಆ್ಯಂಗ್ಯುಲರ್ ಮೊಮೆಂಟಮ್ ಆ್ಯಂಡ್ ಸ್ಪಿನ್ ಆ್ಯಂಗ್ಯುಲರ್ ಮೊಮೆಂಟಮ್, ಹೈಡ್ರೋಜನ್ ಆಟಮ್, ಪರ್ಟರ್ಬೇಷನ್ ಆ್ಯಂಡ್ ವೇರಿಯೇಷನಲ್ ಮೆಥಡ್ಸು. ಸೊ ಇಷ್ಟು ಕ್ವಾಂಟಮ್ ಮೆಕ್ಯಾನಿಕ್ಸ್ ಟಾಪಿಕ್ಸ್ ಕವರ್ ಮಾಡಿದ ಮೇಲೆ 13th ಸೆಪ್ಟೆಂಬರು ಏನು ಒಂದು ಮಾಕ್ ಟೆಸ್ಟ್ ಬರೀರಿ. ಅದಾದಮೇಲೆ ಏನು ಪ್ರೀವಿಯಸ್ ಇದು ಎಲ್ಲದ್ರ ಜೊತೆಗೆ ನಿಮಗೆ ಪ್ರೀವಿಯಸ್ ಓದಿರೋದ್ರದ್ದು ಟಾಪಿಕ್ಸ್ದು ರಿವಿಷನ್ ಕೂಡ ಇರಬೇಕು. ಸೊ ಮೇನ್ ನಿಮ್ಮ ಪ್ರಿಪ್ರೇಷನ್ನಲ್ಲಿ ಏನಿರಬೇಕು ಅಂದರೆ ಒಂದು ಫಾರ್ಮುಲಾ ಬುಕ್ ಇರಬೇಕು, ಒಂದು ಕಾನ್ಸೆಪ್ಟ್ ಬುಕ್ ಇಟ್ಕೊಂಡಿರಬೇಕು, ಆಮೇಲೆ ಇನ್ನೊಂದು ಫಾರ್ಮುಲಾ ಬುಕ್ ಇಟ್ಕೊಂಡಿರಬೇಕು, ಆಮೇಲೆ ಇನ್ನೊಂದು ಏನು ಎರರ್ ನೋಟ್ಸ್ ಇಟ್ಕೊಂಡಿರಬೇಕು. ಈ ಮೂರು ಇಟ್ಕೊಂಡು ನೀವು ಪ್ರಿಪ್ರೇಷನ್ ಮಾಡಿದ್ರೆ ಏನು ನಿಮಗೆ ಆರಾಮಾಗಿ ಕ್ವಾಲಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ದೆನ್ ಥರ್ಮೋಡೈನಮಿಕ್ಸ್ ಬಂದಾಗ ಥರ್ಮೋಡೈನಮಿಕ್ಸ್ ಲಾಸ್ ಗೊತ್ತಿರಬೇಕು, ಪೊಟೆನ್ಷಿಯಲ್ಸ್, ಮ್ಯಾಕ್ಸ್ವೆಲ್ಸ್ ರಿಲೇಷನ್, ಕೆಮಿಕಲ್ ಪೊಟೆನ್ಷಿಯಲ್, ಎನ್ಸೆಂಬಲ್ಸ್ ಆ್ಯಂಡ್ ಪಾರ್ಟಿಷನ್ ಫಂಕ್ಷನ್, ಬೋಸ್-ಐನ್ಸ್ಟೈನ್ ಫರ್ಮಿ ಡಿರಾಕ್ ಸ್ಟ್ಯಾಟಿಸ್ಟಿಕ್ಸು, ಬ್ಲ್ಯಾಕ್ ಬಾಡಿ ಆ್ಯಂಡ್ ಫೇಸ್ ಟ್ರಾನ್ಸಿಷನ್ಸ್, ಬ್ಲ್ಯಾಕ್ ಬಾಡಿ ರೇಡಿಯೇಷನ್ಸ್ ಆ್ಯಂಡ್ ಫೇಸ್ ಟ್ರಾನ್ಸಿಷನ್ಸ್. ಸೊ ಇಷ್ಟು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಏನು ಆವಾಗ ಥರ್ಮೋಡೈನಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಫಿಸಿಕ್ಸ್ ಟಾಪಿಕ್ಸ್ ಕವರ್ ಆಗುತ್ತೆ. ಆ್ಯಂಡ್ ಇದರದ್ದು ರಿಲೇಟೆಡ್ ವೀಡಿಯೋಸ್ ಕೂಡ ನನ್ನದು ಏನು ಥರ್ಮೋಡೈನಮಿಕ್ಸ್ ಅಂತ ಒಂದು ಇದರಲ್ಲಿ ಪ್ಲೇಲಿಸ್ಟಲ್ಲಿ ಇದೆ, ಚೆಕ್ ಮಾಡ್ಕೊಳ್ರಿ. ದೆನ್ 21st ಸೆಪ್ಟೆಂಬರಿಂದ ನೀವೇನು ಮಾಡ್ಬೋದು, ಎಲೆಕ್ಟ್ರಾನಿಕ್ಸು, ಸೆಮಿಕಂಡಕ್ಟರ್ ಡಿವೈಸಸ್ಸು, ಆಪ್ಯಾಂಪ್ಸು, ಡಿಜಿಟಲ್ ಎಲೆಕ್ಟ್ರಾನಿಕ್ಸು, ಮೆಜರ್ಮೆಂಟ್ ಆ್ಯಂಡ್ ಎರರ್ಸು, ಎಕ್ಸ್ಪರಿಮೆಂಟಲ್ ಮೆಥಡ್ಸು. ಸೊ ಇಷ್ಟು ಟಾಪಿಕ್ಸ್ನ ನಾವು ಕವರ್ ಮಾಡಿಕೊಂಡು 27th ಸೆಪ್ಟೆಂಬರ್ಗೆ ಇನ್ನೊಂದು ಮಾಕ್ ಟೆಸ್ಟ್ ಬರೀರಿ ರಿಲೇಟೆಡ್ ವಿತ್ ಆಲ್ ದಿಸ್ ಟಾಪಿಕ್ಸ್. ಆ್ಯಂಡ್ 28th ಸೆಪ್ಟೆಂಬರಿಂದ 3rd ಅಕ್ಟೋಬರ್ಗೆ ಅಟೋಮಿಕ್ ಸ್ಟ್ರಕ್ಚರ್, ಝೀಮಾನ್ ಎಫೆಕ್ಟ್ ಆ್ಯಂಡ್ ಸ್ಟಾರ್ಕ್ ಎಫೆಕ್ಟ್, ESR, NMR, ಮಾಲಿಕ್ಯುಲರ್ ಸ್ಪೆಕ್ಟ್ರಾ, ರಾಮನ್ ಲೇಸರ್ಸ್ ಎಲ್ಲ ಬರ್ಕೊಂಡು ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ 1, ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ 2. ಸೊ ಅಲ್ಲಿಗೆ ಏನು ನ್ಯೂಕ್ಲಿಯರ್ ಆ್ಯಂಡ್ ಪಾರ್ಟಿಕಲ್ ಫಿಸಿಕ್ಸ್ ಇಷ್ಟು ಕವರ್ ಮಾಡಿಕೊಂಡು ನೀವು ಮಾಕ್ ಟೆಸ್ಟ್ಸ್ ಬರೆದ್ರೆ ಅಲ್ಲಿಗೆ ನಿಮಗೆ ಟಾಪಿಕ್ಸು ಕವರ್ ಆಗುತ್ತೆ. ಸೊ ಯಾಕೆ ಟೆಸ್ಟ್ಸ್ ಬರೀಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಜಸ್ಟ್ ಇಲ್ಲಿ ನೋಡಿಕೊಂಡ್ರೆ ಫಸ್ಟ್ ಮಾಕ್ ಟೆಸ್ಟು
ಮ್ಯಾಥಮೆಟಿಕಲ್ ಫಿಸಿಕ್ಸ್ ಬರೀತೀರಿ, ಕ್ಲಾಸಿಕಲ್ ಮೆಕ್ಯಾನಿಕ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ, ಕ್ವಾಂಟಮ್ ಮೆಕ್ಯಾನಿಕ್ಸ್, thermodynamics and statistical physics, electronics and experimental methods, atomic and molecular physics, condensed matter physics, nuclear particle physics. ಇಷ್ಟು ಮಾಕ್ ಟೆಸ್ಟ್ಸ್ ಬರೆದ ಮೇಲೆ ಫುಲ್ ಮಾಕ್ ಟೆಸ್ಟ್ಸ್ ಬರೆದ್ರೆ ಆವಾಗ ನಿಮಗೆ ಏನು ಎಲ್ಲ ಟಾಪಿಕ್ಸು ಪರ್ಫೆಕ್ಟಾಗಿ ಕವರ್ ಆಗುತ್ತೆ. ಆ್ಯಂಡ್ ಮಾಕ್ ಟೆಸ್ಟ್ ಬರೆದ ಮೇಲೆ ಏನು ಎರರ್ ನೋಟ್ಸ್ ಮಾಡ್ತೀರಿ ಆ ಎರರ್ ನೋಟ್ಸ್ ಕೂಡ ನಿಮಗೆ ನಿಮ್ಮ ಪ್ರಿಪ್ರೇಷನ್ಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ದೆನ್ ಮಾಕ್ ಟೆಸ್ಟ್ ಸ್ಟ್ರಾಟಜಿ ಹೆಂಗಿರಬೇಕು ಅಂತ ಅಂದರೆ, ಸೊ ನೀವು ಮಾಕ್ ಟೆಸ್ಟ್ ಬರಿತಾ ಇದ್ರಿ ಅಂದರೆ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಬರೆದ್ಬಿಡ್ತೀನಿ ನಮ್ಗೆ ಇರಬಾರ್ದು. ಸೊ ನೀವು ರಿಯಲ್ ಎಕ್ಸಾಮ್ದು ಯಾವ ರೀತಿ ಇರುತ್ತೆ ಅದೇ ರೀತಿ ಮಾಡಬೇಕು. 150 ಕ್ವೆಶನ್ಸು, 300 ಮಾರ್ಕ್ಸ್, ಫುಲ್ ಡ್ಯೂರೇಷನ್ ಇಟ್ಕೊಂಡಿರಬೇಕು. ಸೊ ಜಸ್ಟ್ ಸ್ಕೋರ್ಸ್ನ ರೆಕಾರ್ಡ್ ಮಾಡಿಕೊಂಡು ಆಯಿತು ಬಿಡು ಅಂತಂದೇಳಿ ಅಂತ ಅಂದ್ಕೋಬಾರ್ದು. ಎವ್ರಿ ರಾಂಗ್ ಆನ್ಸರ್ನ ಅನಲೈಸ್ ಮಾಡಬೇಕು. ಸೊ ಯಾವುದು ರಾಂಗ್ ಆಗಿದೆ, ಕಾನ್ಸೆಪ್ಟ್ ಬಂದಿಲ್ಲ ಅಂತ, ಕಾನ್ಸೆಪ್ಟ್ ನಾಟ್ ನೋನ್ ಅಂದರೆ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತ ಮಾರ್ಕ್ಸ್ ಹೋಗಿದ್ದಾನ, ಅಥವಾ ಕಾನ್ಸೆಪ್ಟ್ ಗೊತ್ತಿದೆ ಬಟ್ ಫಾರ್ಮುಲಾ ಅಪ್ಲೈ ಮಾಡೋಕ್ಕೆ ಬಂದಿಲ್ಲ ಅಂತಾನ, ಅಥವಾ ಕಾನ್ಫಿಡೆಂಟ್ ಕರೆಕ್ಟ್ ಆನ್ಸರ್. ಕೆಲವೊಂದು ಸರ್ತಿ ಸುಮ್ಮನೆ ಆಪ್ಷನ್ ನೋಡ್ಬಿಟ್ಟು ಹಾಕ್ಬಿಟ್ಟಿರ್ತೀವಿ ಆನ್ಸರ್, ಆದರೆ ನಮಗೆ ಯಾಕೆ ಅದೇ ಆನ್ಸರ್ ಕರೆಕ್ಟು ಅಂತ ಅನಲೈಸ್ ಮಾಡೋಕ್ಕೆ ಬರ್ತಿರಲ್ಲ. ಸೊ ಅದನ್ನು ಅನಲೈಸ್ ಮಾಡೋದು ಗೊತ್ತಿರಬೇಕು. ಐಡೆಂಟಿಫೈ ಕ್ವೆಶನ್ಸ್ ದಟ್ ಕನ್ಸ್ಯೂಮ್ಡ್ ಟೂ ಮಚ್ ಟೈಮ್. ಸೊ ಇವಾಗ ನಿಮಗೆ 3 hours ಟೈಮ್ ಇರುತ್ತೆ ಅಂದರೆ 3 hours ಟೈಮ್ನಲ್ಲಿ ಅಷ್ಟು ಕ್ವೆಶನ್ಸ್ನ ಸಾಲ್ವ್ ಮಾಡೋಕ್ಕೆ ನಾವು ಟೈಮ್ನ ಏನು ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಫ್ಯಾಕ್ಟರ್, ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು ನಮಗೆ. ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ಅಂತಂದರೆ ನಾವೆಲ್ಲ ಪ್ರಿಪ್ರೇಷನ್ ಮಾಡಿದ್ದು ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಯಾವ ಟಾಪಿಕ್ಸು ನಿಮಗೆ ಜಾಸ್ತಿ ಟೈಮ್ ತೊಗೊತಾ ಇದೆ ಅಂತ ನೋಡ್ಬಿಟ್ಟು ಅದನ್ನು ಮತ್ತೆ ಪ್ರಾಕ್ಟೀಸ್ ಮಾಡಿ ಟೈಮ್ ರೆಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿರಿ. ಆಫ್ಟರ್ ಎವ್ರಿ ಮಾಕ್ ಟೆಸ್ಟ್ ರಿವೈಸ್ ದ ವೀಕ್ ಟಾಪಿಕ್ಸ್ ಬಿಫೋರ್ ಟೇಕಿಂಗ್ ದ ನೆಕ್ಸ್ಟ್ ಮಾಕ್ ಟೆಸ್ಟ್. ಸೊ ಯಾವುದು ಟಾಪಿಕ್ಸ್ ನಿಮಗೆ ವೀಕ್ ಅನಿಸುತ್ತೆ ಆ ಥರ ಟಾಪಿಕ್ಸ್ನ ನಿಮಗೆ ಇಲ್ಲಿ ಕಾನ್ಸೆಪ್ಟ್ ನಾಟ್ ನೋನ್ ಅಂತ ರೆಡ್ನಲ್ಲಿ ಮಾರ್ಕ್ ಮಾಡಿಕೊಂಡು, ಕಾನ್ಸೆಪ್ಟ್ ಗೊತ್ತಿದೆ ಬಟ್ ಫಾರ್ಮುಲಾ ಅಪ್ಲೈ ಮಾಡೋಕ್ಕೆ ಬಂದಿಲ್ಲ ಅಂತ ಯಾವುದು ಇವೆರಡು ಕಲರ್ನಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀರಿ ಅಂಥ ಟಾಪಿಕ್ಸ್ನ ಮತ್ತೆ ಇನ್ನೊಂದು ಸರ್ತಿ ರಿವೈಸ್ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡು ಆವಾಗ ನೆಕ್ಸ್ಟ್ ಟಾಪಿಕ್ಸ್ಗೆ ಹೋಗೋದು ಇಂಪಾರ್ಟೆಂಟ್ ಆಗುತ್ತೆ. ದೆನ್ ನೆಕ್ಸ್ಟು PYQ ಸ್ಟ್ರಾಟಜಿ ಹೆಂಗಿರಬೇಕು. ಸೊ ದಿಸ್ ಇಸ್ ದ ಹಾರ್ಟ್ ಆಫ್ ದ KCET ಪ್ರಿಪ್ರೇಷನ್ ಅಂತ ಹೇಳ್ತೀನಿ. ಸೊ 20 to 30 PYQs ಆನ್ ಡಿಫಿಕಲ್ಟ್ ಡೇಸ್. ಸೊ ಡೈಲಿ ಟಾರ್ಗೆಟ್ ಏನು, ಆಯ್ತಪ್ಪ ಇವತ್ತು ನನ್ನ ಕೈಲಿ ಮಾಡೋಕ್ಕಾಗೋದೇ ಇಲ್ಲ, ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡಿರ್ತೀರಿ. ಆವತ್ತು ನೀವು ಮಿನಿಮಮ್ ಎಷ್ಟು ಮುಗಿಸ್ಬೇಕು, ಲೈಕ್ 20 to 30 PYQs ಮಾಡಲೇಬೇಕು ಒಂದು ದಿನಕ್ಕೆ. ಆ್ಯಂಡ್ 30 to 50 PYQs ಆನ್ ನಾರ್ಮಲ್ ಡೇಸ್. ಸೊ ಈಗ ನಾರ್ಮಲ್ ಡೇಸ್ ಅಂತಂದರೆ ಲೈಕ್ ವರ್ಕಿಂಗ್ ಪ್ರೊಫೆಷ್ನಲ್ಸ್ ಆದರೆ ನಿಮಗೆ ಏನು ಸಂಡೇಸ್ ಬರುತ್ತೆ, ಏನು ಇಂಡಿಪೆಂಡೆನ್ಸ್ ಡೇ ಬರುತ್ತೆ. ಸೊ ಆ ಥರ ನಾರ್ಮಲ್ ಡೇಸ್ ಇದ್ದಾಗ ಎಲ್ಲ ಏನು ನೀವು ಟೈಮ್ ಸಿಕ್ಕಾಗ 30 to 50 PYQsನ ಸಾಲ್ವ್ ಮಾಡ್ಕೋಬೋದು. ಯಾವಾಗ ನಿಮಗೆ ಟೈಮ್ ಸಿಗುತ್ತೆ ಆವಾಗ ಜಾಸ್ತಿ PYQs ಟಾರ್ಗೆಟ್ ಇಟ್ಕೊಳ್ರಿ. ಯಾವಾಗ ನಿಮಗೆ ಟೈಮ್ ರೆಡ್ಯೂಸ್ ಆಗುತ್ತೆ, ನಾನು 4 hours 6 hours ಅಂತ ಹೇಳಿದ್ದೀನಿ ಅಂದರೆ ಅಷ್ಟಕ್ಕೆ ಫಿಕ್ಸ್ ಮಾಡ್ಕೋಬೇಡ್ರಿ. ಫ್ರೀ ಟೈಮ್ ಸಿಕ್ಕಾಗೆಲ್ಲ ಎಲ್ಲೆಲ್ಲಿ ಟೈಮ್ ಸಿಗುತ್ತೆ ಅದೆಲ್ಲನೂ ಸ್ಕ್ವೀಸ್ ಮಾಡಿಕೊಂಡು ನೀವು ಆ ಟೈಮ್ನ KCET ಪ್ರಿಪ್ರೇಷನ್ನೆಲ್ಲ ಹಾಕ್ತಾ ಹೋದರೆ ನಿಮಗೆ ಕ್ವಾಲಿಫೈ ಆಗೋದ್ರಲ್ಲಿ ಯಾರನ್ನೂ ತಪ್ಸೋಕ್ಕಾಗಲ್ಲ. ಪ್ರಿಯೋರಿಟೈಸ್ ಪ್ರೀವಿಯಸ್ KCET ಆ್ಯಂಡ್ ನೆಟ್ ಸ್ಟೈಲ್ ಕ್ವೆಶನ್ಸ್. ಸೊ ಯಾವುದಾದ್ರೂ ಒಂದು ಟಾಪಿಕ್ ತೊಗೊಂಡಿದ್ದೀರಿ ಅಂದರೆ ಆ ಟಾಪಿಕ್ದು ಕಾನ್ಸೆಪ್ಟ್ ಪರ್ಫೆಕ್ಟ್ ಆದಮೇಲೆ KCETಲ್ಲಿ ಯಾವ ರೀತಿ ಆ ಟಾಪಿಕ್ ಮೇಲೆ ಕ್ವೆಶನ್ ಕೇಳಿದ್ದಾರೆ, ನೆಟ್ಟಲ್ಲಿ ಯಾವ ರೀತಿ ಕ್ವೆಶನ್ ಕೇಳಿದ್ದಾರೆ ಕಂಪೇರ್ ಮಾಡಿಕೊಂಡು ಸಾಲ್ವ್ ಮಾಡಿ ಮಾಕ್ ಟೆಸ್ಟ್ ಬರೆದ್ರೆ ಆರಾಮಾಗಿ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗುತ್ತೆ. ದೆನ್ ಮಿಕ್ಸ್ ಕಾನ್ಸೆಪ್ಚುವಲ್ ಆ್ಯಂಡ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಹಂಗಂತೇಳಿ ಬರೀ ನ್ಯೂಮರಿಕಲ್ ಪ್ರಾಬ್ಲಮ್ಸೇ ಮಾಡ್ಕೊತ ಹೋಗಿ ಕಾನ್ಸೆಪ್ಟೇ ಗೊತ್ತಿರಲಾರ್ದಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಕ್ವೆಶನ್ಸ್ ಮಾಡ್ಕೊಳ್ಳೋದು ಹೆಂಗಿರಬೇಕು ಅಂದರೆ ಕಾನ್ಸೆಪ್ಟ್ಸು ಇರಬೇಕು, ನ್ಯೂಮರಿಕಲ್ ಪ್ರಾಬ್ಲಮ್ಸು ಇರಬೇಕು. ಸೊ ಜಸ್ಟು ನೀವು ಸುಮ್ಮನೆ ಬರದೆ ಮಾಕ್ ಟೆಸ್ಟ್ ವರ್ಕ್ ಅಂತ ಹೋಗೋದಲ್ಲ, ಕರೆಕ್ಟ್ ಆಪ್ಷನ್ ಯಾಕೆ ಕರೆಕ್ಟ್ ಇದೆ ಅಂತ ಅನಲೈಸ್ ಮಾಡೋಕ್ಕೆ ಬರಬೇಕು. ವೈ ಆರ್ ದ ಅದರ್ ಆಪ್ಷನ್ಸ್ ರಾಂಗ್. ಈಗ ಯಾವುದಾದ್ರೂ ಒಂದು ಆಪ್ಷನ್ಸ್ ಕರೆಕ್ಟ್ ಆಗಿದೆ ಅಂತ ಅಂದರೆ ಬೇರೆ ಆಪ್ಷನ್ಸ್ ಯಾಕೆ ರಾಂಗ್ ಆಯಿತು ಅಂತಂದೇಳಿ ಅನಲೈಸ್ ಮಾಡೋಕ್ಕೆ ಗೊತ್ತಿರಬೇಕು. ಆ್ಯಂಡ್ ವಿಚ್ ಕಾನ್ಸೆಪ್ಟ್ ಜನ್ರೇಟೆಡ್ ದ ಕ್ವೆಶನ್. ಸೊ ಯಾವ ಕಾನ್ಸೆಪ್ಟಿಂದ ಆ ಕ್ವೆಶನ್ ಬಂದಿದೆ ಅಂತ ಗೊತ್ತಿರಬೇಕು. ಆ್ಯಂಡ್ ದ ನ್ಯೂಮರಿಕಲ್ ವ್ಯಾಲ್ಯೂಸ್ ಬಿ ಚೇಂಜ್ಡ್. ಸೊ ನ್ಯೂಮರಿಕಲ್ ವ್ಯಾಲ್ಯೂಸ್ ಕರೆಕ್ಟಾಗಿ ಆನ್ಸರ್ ಬಂದಿದೆನಾ ಇಲ್ಲ ಅಂಥೇಳಿ ಗೊತ್ತಾಗಂಗೆ ಅನಲೈಸ್ ಮಾಡಬೇಕು. ರೆಕಾರ್ಡ್ ಎವ್ರಿ ಇಂಪಾರ್ಟೆಂಟ್ ಮಿಸ್ಟೇಕ್ ಇನ್ ದ ಎರರ್ ಬುಕ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಪ್ರಿಪ್ರೇಷನಲ್ಲಿ.
ಎರರ್ ಬುಕ್ ಮೇಂಟೈನ್ ಮಾಡಲೇಬೇಕು. ಸೊ ನೀವು ಪ್ರಿಪ್ರೇಷನ್ ಸೀರಿಯಸ್ಸಾಗಿ ಮಾಡ್ತಾಯಿದ್ದೀರಾ ಅಂದರೆ ನಿಮ್ಮ ಹತ್ರ 3 ಬುಕ್ಸ್ ಇರಬೇಕು. ಒಂದು ಕಾನ್ಸೆಪ್ಟ್ ಬುಕ್ಕು, ಒಂದು ಫಾರ್ಮುಲಾ ಬುಕ್ಕು, ಒಂದು ಎರರ್ ಬುಕ್ಕು. ಕಾನ್ಸೆಪ್ಟ್ ಬುಕ್ನಲ್ಲಿ ಏನಿದೆ ಕಾನ್ಸೆಪ್ಟ್ಸ್ ಅಂತ ಬರೀತೀರಾ. ಫಾರ್ಮುಲಾ ಬುಕ್ಕಲ್ಲಿ ಜಸ್ಟ್ ಫಾರ್ಮುಲಾ ಆ್ಯಂಡ್ ಅದರ ರಿಲೇಟೆಡ್ ಸ್ಪೆಷಲ್ ಕೇಸಸ್ ಬರೀತೀರಾ. ಆ್ಯಂಡ್ ಥರ್ಡ್ ಒನ್ ಈಸ್ ಎರರ್ ಬುಕ್. ಎರರ್ ಬುಕ್ನಲ್ಲಿ ನೀವು ಮಾಕ್ ಟೆಸ್ಟ್ಸ್ ಬರೆದಿದ್ದು ಎಲ್ಲಿ ಮಿಸ್ಟೇಕ್ ಮಾಡಿದ್ರಿ, ಏನು ಮಿಸ್ಟೇಕ್ಸ್ ಮಾಡಿದ್ರಿ ಅಂತ ಬರಿತಾ ಹೋಗ್ತೀರಾ. ಈ 3 ಬುಕ್ಸ್ ಇತ್ತು ಅಂದರೆ ನಿಮಗೆ ಕೆಸೆಟ್ ಪ್ರಿಪ್ರೇಷನ್ ಕಂಪ್ಲೀಟಾಗಿ ಆಗಿದೆ ಅಂತ ಅರ್ಥ. ಸೊ ದೆನ್ ನೆಕ್ಸ್ಟ್ ಒನ್ ಯಾವ ರೀತಿ ಮಾಡಬೇಕು ಅಂಥೇಳಿ ಜಸ್ಟ್ ನಾನು ಟ್ರೈ ಮಾಡಿದ್ದೀನಿ. 4 hours ಡೈಲಿ ಟೈಮ್ ಟೇಬಲ್ ಯಾವ ರೀತಿ ಇರಬೇಕು ಅಂದರೆ 6 to 7:30 AM ಲೈಕ್ ಫಿಸಿಕಲ್ ಸೈನ್ಸಸ್ ಕಾನ್ಸೆಪ್ಟ್ ಸ್ಟಡಿ. ಕಾನ್ಸೆಪ್ಟ್ ಮಾರ್ನಿಂಗು ಮೈಂಡ್ ಫ್ರೆಶ್ ಇರುತ್ತೆ. ಸೊ ನಾನು 6 o'clock ಅಂತ ಹಾಕ್ಕೊಂಡಿದ್ದೀನಿ. 4 o'clockನಿಂದ ಕೂಡ ಸ್ಟಾರ್ಟ್ ಮಾಡ್ಬೋದು. ಲೈಕ್ 4 to 5:30 ಆ ಥರನೂ ಟೈಮಿಂಗ್ಸ್ ಹಾಕ್ಕೊಂಡು 4 to 5:30 ಫಿಸಿಕಲ್ ಸೈನ್ಸಸ್ ಕಾನ್ಸೆಪ್ಟು ಬೆಳಗ್ಗೆ ಹೊತ್ತು ಮೈಂಡ್ ಫ್ರೆಶ್ ಇರುತ್ತೆ ಅಂತ ಆ ಕಾನ್ಸೆಪ್ಟ್ಸ್ನ ಕವರ್ ಮಾಡಿಕೊಂಡ್ರೆ, ನೆಕ್ಸ್ಟು 7:30 to 7:45 ಫಾರ್ಮುಲಾ ರಿವಿಷನ್ ಮಾಡ್ಕೋಬೇಕು. 7 to 8 PM ಈವ್ನಿಂಗು ಇಲ್ಲೇನು ಕಾನ್ಸೆಪ್ಟ್ ಓದಿರ್ತೀರಿ ಅದರ ರಿಲೇಟೆಡ್ PYQ ಸಾಲ್ವ್ ಮಾಡಬೇಕು. 45 minutes ಪೇಪರ್ 1 ಮಾಡಬೇಕು. ಆ್ಯಂಡ್ ಎರರ್ ಬುಕ್ ರಿವಿಷನ್, ಇಲ್ಲಿ ಏನು ಮಾಡಿರ್ತೀರಿ PYQಸ್ನಲ್ಲಿ ಏನು ಮಿಸ್ಟೇಕ್ ಆಗಿದೆ ಅದರದ್ದು ರಿವಿಷನ್ ಮಾಡಬೇಕು. ಸೊ ಈ ಥರ ಮಾಡಿದ್ರೆ ಏನು 4 hours ಫೋಕಸ್ಡ್ ಅವರ್ಸ್ ಬರುತ್ತೆ. ಸೊ ಪ್ರೊಟೆಕ್ಟ್ ದ ಡೈಲಿ ಸ್ಟಡಿ ಸ್ಟ್ರೀಕ್ ಈವನ್ ಆನ್ ಬ್ಯುಸಿ ಡೇಸ್. ಮಿನಿಮಮ್ ಇಷ್ಟು ಟೈಮ್ 4 ತಾಸಾದರೂ ನಾನು 1 ಡೇಗೆ ಡೆಡಿಕೇಟೆಡ್ ಆಗಿ ಇರ್ತೀನಿ ಅಂಥೇಳಿ ನಿಮ್ಮದು ನೀವೇ ಬೌಂಡ್ರಿ ಹಾಕ್ಕೋಬೇಕು. ಸಪೋಸ್ 6 hours ಸಿಗುತ್ತೆ ಅಂತ ಆದರೆ ಎವ್ರಿ ಡೇ ಸೊ 6 to 8 AM ಫಿಸಿಕಲ್ ಸೈನ್ಸ್ ಕಾನ್ಸೆಪ್ಟ್ಸು, 8 to 8:30 AM ಫಾರ್ಮುಲಾ ರಿವಿಷನ್ ಮಾಡಬೇಕು. 10 to 12 PM ನ್ಯೂಮರಿಕಲ್ ಸಾಲ್ವ್ ಮಾಡಬೇಕು. PYQ ಸಾಲ್ವ್ ಮಾಡಬೇಕು. 3 to 4 PM ಫಸ್ಟ್ ಪೇಪರ್ ಓದಬೇಕು. ಆ್ಯಂಡ್ 7 to 8 ರಿವಿಷನ್ ಆ್ಯಂಡ್ ಎರರ್ ಅನಾಲಿಸಿಸ್. ಸೊ ಇಷ್ಟು ಮಾಡಿದರೆ ಎವ್ರಿ ಡೇ 6 hours ಆಗುತ್ತೆ. ಸೊ ಎವ್ರಿ 7th day ರೆಡ್ಯೂಸ್ ನ್ಯೂ ಲರ್ನಿಂಗ್ ಆ್ಯಂಡ್ ಇನ್ಕ್ರೀಸ್ ಟೆಸ್ಟಿಂಗ್ ಆ್ಯಂಡ್ ರಿವಿಷನ್. 6 days ನೀವು ಇದನ್ನು ಫಾಲೋ ಮಾಡಿ 7th day ಕೂಡ ಓದ್ತೀನಿ ಅಂದರೆ ಅಲ್ಲ, 7th day ಮಾಕ್ ಟೆಸ್ಟ್ ಬರೀರಿ, ಎರರ್ ಅನಾಲಿಸಿಸ್ ಮಾಡಿರಿ. ಆವಾಗ ನಿಮಗೆ ಎಲ್ಲಿದ್ದೀರಾ ನಿಮ್ಮದು ಅಂತ ಗೊತ್ತಾಗುತ್ತೆ. ಸೊ ಎವ್ರಿ ಡೇ 6 hours ಅಂದರೆ 6 into 60. ಸೊ ಎಷ್ಟು ಆಯಿತು? 360 hours. 360 hours ನೀವು ಪ್ರಾಮಾಣಿಕವಾಗಿ ಕೆಸೆಟ್ ಎಕ್ಸಾಮ್ಗೆ ಹಾಕಿದ್ದೀರಿ ಅಂದರೆ 360 hoursಲ್ಲಿ 300 marks ಟಾರ್ಗೆಟ್ಗೆ ಆರಾಮಾಗಿ 200 above ಸ್ಕೋರ್ ಮಾಡ್ಬೋದು. 70-30 ರೂಲ್ ಫಾಲೋ ಮಾಡಿರಿ. ಏನಂದರೆ 70% ಪೇಪರ್ 2ಇಂದ, 30% ಪೇಪರ್ 1ಇಂದ. ಏನೇನು ಫಿಸಿಕಲ್ ಸೈನ್ಸ್ ಕಾನ್ಸೆಪ್ಟ್ಸ್ ಓದಬೇಕು, ನ್ಯೂಮರಿಕಲ್ ಪ್ರಾಬ್ಲಮ್ ಸಾಲ್ವಿಂಗ್ ಗೊತ್ತಿರಬೇಕು, PYQs ಮಾಡಬೇಕು, ಯೂನಿಟ್ ಟೆಸ್ಟು, ಫಾರ್ಮುಲಾ ರಿವಿಷನ್. ಸೊ ಇಷ್ಟು 70% ಮಾಡಬೇಕು ಪೇಪರ್ 2ಇಂದ. ಪೇಪರ್ 1ಇಂದ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್, ರೀಸನಿಂಗ್ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್, ICT ಆ್ಯಂಡ್ ಕಮ್ಯುನಿಕೇಷನ್, ಎನ್ವೈರ್ಮೆಂಟ್, ಹೈಯರ್ ಎಜುಕೇಷನ್ ಆ್ಯಂಡ್ ಕಾಂಪ್ರಿಹೆನ್ಷನ್. ಸೊ ಈ ಥರ 10 ಟಾಪಿಕ್ಸ್ನ ಪೇಪರ್ 1ಇಂದ ಮಾಡಬೇಕು. ಅದು 30% ಕವರ್ ಆಗುತ್ತೆ. ದೆನ್ 4 ಕ್ಯಾಟಗರಿ ಎರರ್ ಬುಕ್. ಸೊ ನಾನು ಹೇಳಿದೆ 3 ಅಂತ ಹೇಳಿದೆ. ಸೊ 3 ಮಾಡಿಕೊಂಡ್ರು ನೋ ಪ್ರಾಬ್ಲಮ್. 4 ಕ್ಯಾಟಗರಿ ಎರರ್ ಬುಕ್ ಏನು? ಒಂದು ಕಾನ್ಸೆಪ್ಟ್ ಮಿಸ್ಟೇಕ್, ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಸೊ ಏನು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿಲ್ಲ ಆ ಕಾನ್ಸೆಪ್ಟ್ಸ್ ನೋಟ್ಸ್ ಮಾಡ್ಕೊಳ್ರಿ. ಫಾರ್ಮುಲಾ ಮಿಸ್ಟೇಕ್, ಐ ಫಾರ್ಗಾಟ್ ಆರ್ ಮಿಸ್ಯೂಸ್ಡ್ ದ ಫಾರ್ಮುಲಾ. ಸೊ ಫಾರ್ಮುಲಾ ಬುಕ್ ಇಟ್ಕೊಂಡು ಅದ್ರಲ್ಲಿ ನೋಟ್ ಡೌನ್ ಮಾಡ್ಕೊತ ಹೋಗ್ರಿ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ. ಸಿಲ್ಲಿ ಮಿಸ್ಟೇಕ್, ಐ ನ್ಯೂ ದ ಆನ್ಸರ್ ಬಟ್ ಮಾರ್ಕ್ಡ್ ಆರ್ ಕ್ಯಾಲ್ಕುಲೇಟೆಡ್ ಇನ್ಕರೆಕ್ಟ್ಲಿ. ಸೊ ಏನು ಎರರ್ ನೋಟ್ಸ್ ಮಾಡ್ತೀರಲ್ಲ ಅದರಲ್ಲಿ ಇದನ್ನು ಕವರ್ ಮಾಡಿಕೊಂಡು ಮಾಡ್ಬೋದು. ದೆನ್ ಟೈಮ್ ಮಿಸ್ಟೇಕ್, ಐ ಸ್ಪೆಂಡ್ ಟೂ ಲಾಂಗ್ ಆನ್ ದ ಕ್ವೆಶನ್. ಸೊ ಯಾವ ಕ್ವೆಶನ್ನು ನಿಮಗೆ 2 ನಿಮಿಷದಲ್ಲಿ ಆನ್ಸರ್ ಮಾಡೋಕ್ಕಾಗ್ತಿಲ್ಲ, 5 ನಿಮಿಷ ಆದರೂ ಬರ್ತಿಲ್ಲ, 10 ನಿಮಿಷ ಆದರೂ ಬರ್ತಿಲ್ಲ, ಯಾವ ಕ್ವೆಶನ್ಗೆ ಅಷ್ಟು ತಲೆಗೆಡ್ಸ್ಕೊಂಡು ಕುಂತಿದ್ದೀರಾ ಆ ಕ್ವೆಶನ್ಸ್ನ, ಆ ಕಾನ್ಸೆಪ್ಟನ್ನ ಮತ್ತೆ ರಿವಿಷನ್ ಮಾಡೋದು ಕಲ್ತ್ಕೊಳ್ರಿ. ಆ್ಯಂಡ್ ಆಫ್ಟರ್ ಎವ್ರಿ ಟೆಸ್ಟ್ ರೈಟ್, ಟೆಸ್ಟ್ ಬರೀಬೇಕು, ಕ್ಲಾಸಿಫೈ, ಇವೆಲ್ಲ ಮಿಸ್ಟೇಕ್ಸ್ನ ಕ್ಲಾಸಿಫೈ ಮಾಡಬೇಕು, ರಿವೈಸ್ ಮಾಡಬೇಕು, ಮತ್ತು ರೀಸಾಲ್ವ್ ಮಾಡಬೇಕು. ಈ ಸೈಕಲ್ಲು ನಿಮಗೆ ಎಕ್ಸಾಮ್ ಮುಗಿಯೋವರೆಗೂ ಕಂಟಿನ್ಯೂ ಆಗಿ ಆಗ್ತಾನೇ ಇರಬೇಕು. ದೆನ್ ಫೈನಲ್ 7 days ಏನು ಮಾಡಬೇಕು? 4th ಇಂದ 10th Octoberವರೆಗೂ. ಸೊ 4th October ಮಾಕ್ ಟೆಸ್ಟ್ ಬರೀತೀರಿ. 1 ಅಂದರೆ ಫುಲ್ ಸಿಲೆಬಸ್ದು,
ದೆನ್ ಮಾಕ್ ಟೆಸ್ಟ್ ಅನಾಲಿಸಿಸ್ ಮಾಡಬೇಕು. ವೀಕ್ ಏರಿಯಾ ಯಾವ್ದ್ಯಾವುದು ನಿಮಗೆ ವೀಕ್ ಏರಿಯಾ ಅನಿಸುತ್ತೆ ಅದನ್ನು ಮತ್ತೆ ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ರಿವಿಷನ್ ಮಾಡಬೇಕು. ಮ್ಯಾಥಮೆಟಿಕಲ್, ಕ್ಲಾಸಿಕಲ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಆ್ಯಂಡ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ರಿವಿಷನ್ ಮಾಡಬೇಕು. ಮತ್ತು ಥರ್ಮೋಡೈನಮಿಕ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಅಟಾಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಫಿಸಿಕ್ಸ್ ರಿವಿಷನ್ ಮಾಡಬೇಕು. ಕಂಡೆನ್ಸ್ ನ್ಯೂಕ್ಲಿಯರ್ ಫಿಸಿಕ್ಸ್ ರಿವಿಷನ್ ಮಾಡಬೇಕು, ಪ್ಲಸ್ ಎರರ್ ಬುಕ್ಕು. ಅದೆಲ್ಲ ರಿವಿಷನ್ ಆದಮೇಲೆ ಸೆಕೆಂಡ್ ಮಾಕ್ ಟೆಸ್ಟ್ ಬರೆದು ಅದ್ರದ್ದು ಅನಾಲಿಸಿಸ್ ಮಾಡಬೇಕು. ಆ್ಯಂಡ್ ಇಷ್ಟು ಹೇಳಿದ್ನಲ್ಲ ನಾನು, ಇದರಲ್ಲಿ 6 hours ಆ್ಯಂಡ್ 4 hours ಡೈಲಿ ರುಟೀನ್ ಏನು ಹೇಳಿದ್ನಲ್ಲ, ಈ ರುಟೀನ್ನಲ್ಲಿ ನೀವು ಬರೀ ಕಾನ್ಸೆಪ್ಟ್ಸ್ ಓದೋದ್ರಿಂದಲ್ಲ, ಅದ್ರ ಜೊತೆಗೆ ಏನು ಪ್ರೀವಿಯಸ್ ಟಾಪಿಕ್ಸ್ ರಿವಿಷನ್ ಕೂಡ ಮಾಡಬೇಕು. ಸೊ ಪ್ರೀವಿಯಸ್ ಟಾಪಿಕ್ಸ್ ರಿವಿಷನ್ ಮಾಡಿದ್ರೆ ಯಾವುದನ್ನು ಮರ್ತೋಗ್ಲಾರ್ದಂಗೆ ನೀವು ಎಲ್ಲನೂ ಆರಾಮಾಗಿ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಅದು ಎವ್ರಿ ಡೇ ನಡೀತಾನೆ ಇರಬೇಕು ಪ್ರಾಸೆಸ್ಸು. ಒಂದೇ ಸಲ ಅಕ್ಟೋಬರ್ ಮಂತ್ನಲ್ಲೇ ನಾನು ರಿವಿಷನ್ ಮಾಡ್ಕೊತೀನಿ ಅಂದರೆ ಆಗಲ್ಲ. ಎವ್ರಿ ಡೇ ರಿವಿಷನ್ ಮಾಡ್ತಾನೆ ಹೋಗಬೇಕು. ದೆನ್ ಸೆಕೆಂಡ್ ಮಾಕ್ ಟೆಸ್ಟ್ ಫುಲ್ ಬರೆದ್ಮೇಲೆ ಫಾರ್ಮುಲಾ ಬುಕ್ ಓದ್ರಿ, ಎರರ್ ಬುಕ್ ಓದ್ರಿ. ಫಸ್ಟ್ ಪೇಪರ್ ಒಂದು ಶಾರ್ಟ್ ನೋಟ್ಸ್ ಏನೇನು ಮಾಡಿದ್ದೀರಿ ಅದನ್ನು ಓದ್ಕೊಳ್ರಿ. 10ನೇ ತಾರೀಕು ಯಾವುದೇ ಹೊಸ ಟಾಪಿಕ್ಸ್ ತೊಗೋಬೇಡ್ರಿ. ಅಷ್ಟು ಪ್ರಾಮಾಣಿಕವಾಗಿ ಎಲ್ಲ ಮಾಡಿದ್ದೀರಿ ಅಂತಂದರೆ ಚೆನ್ನಾಗಿ ನಿದ್ದೆ ಮಾಡಿರಿ. ಸ್ಲೀಪ್ ವೆಲ್ ಆನ್ 10th October. ಇಫ್ ಯು ಸ್ಲೀಪ್ ವೆಲ್ ದೆನ್ 11th October ನಿಮ್ಮ ಮೈಂಡು ಫ್ರೆಶ್ ಆಗಿ ಎಲ್ಲನೂ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ 11th October ಆನ್ ದ ಎಕ್ಸಾಮ್ ಡೇ ಏನು ಮಾಡ್ತೀರಿ? 11th October ಎಕ್ಸಾಮ್ ಡೇ ಇರುತ್ತೆ, KCET ಎಕ್ಸಾಮ್. ಪ್ರಿಪ್ರೇಷನ್ ಈಸ್ ಓವರ್, ಎಕ್ಸಿಕ್ಯೂಷನ್ ಬಿಗಿನ್ಸ್. ಸೊ ಏನೇನು ಪ್ರಿಪ್ರೇಷನ್ ಮಾಡಿರ್ತೀರಿ 11th Octoberಗೆ ಅದನ್ನು ಹೊರಗೆ ಹಾಕೋ ಟೈಮ್ ಬರುತ್ತೆ. ಸ್ಟೇ ಕಾಮ್, ರೀಡ್ ಕೇರ್ಫುಲಿ, ಮ್ಯಾನೇಜ್ ಟೈಮ್, ಅಟೆಂಡ್ ಸ್ಟ್ರಾಟಜಿಕಲಿ. ಒಂದು ಸ್ಟ್ರಕ್ಚರ್ಡ್ ಪ್ಲ್ಯಾನ್ ಇಟ್ಕೊಂಡು ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀರಿ ಅಂತಂದರೆ ಸಕ್ಸಸ್ಸು ಡೆಫಿನೆಟ್ಲಿ ನಿಮ್ಮನ್ನು ಹುಡುಕ್ಕೊಂಡು ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರು ಪ್ಲ್ಯಾನ್ ಇರಲಾರ್ದೆ ಸುಮ್ಮನೆ ಮಾಡುತ್ತಾ ಹೋಗ್ತೀರಿ, ಅವ್ರು ನೀವು ಎಷ್ಟೇ ಅಟೆಂಪ್ಟ್ಸ್ ಹಾಕಿದರೂ ಕೂಡ ನೀವು ಅದನ್ನು ರೀಚ್ ಆಗೋದು ಬಹಳ ಕಷ್ಟ. ಸೊ 60 day KCET ಫಾರ್ಮುಲಾ ಹೇಗೆ ಅಟೆಂಡ್ ಮಾಡಬೇಕು ಅಂಥೇಳಿ ನಾನೊಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ. 9 ಫಿಸಿಕಲ್ ಸೈನ್ಸಸ್ ಯೂನಿಟ್ಸ್, 10 ಪೇಪರ್ 1 ಏರಿಯಾಸ್, 1500+ ಕ್ವಾಲಿಟಿ PYQ 1 ಪ್ರಾಬ್ಲಮ್ ಅಟೆಂಪ್ಟ್ಸ್, 9 ಯೂನಿಟ್ ಟೆಸ್ಟ್ಸ್, 2 ಫುಲ್ ಲೆಂತ್ ಮಾರ್ಕ್ಸ್, 2 ರಿವಿಷನ್ ರೌಂಡ್ಸ್, 60 days ಕನ್ಸಿಸ್ಟೆನ್ಸಿ, ಕಾನ್ಸೆಪ್ಟ್, PYQ, ಟೆಸ್ಟ್, ಎರರ್ ಅನಾಲಿಸಿಸ್, ರಿವಿಷನ್. ಈ ಸೈಕಲ್ ಕಂಟಿನ್ಯೂ ಆಗ್ತಾನೇ ಇರಬೇಕು. ಕಂಟಿನ್ಯೂ ಆದಂಗೆ ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಿ. KCET ಇಸ್ ನಾಟ್ ಒನ್ ಆನ್ ದ ಲಾಸ್ಟ್ ಡೇ. ಇನ್ನು ಅಕ್ಟೋಬರಲ್ಲಿದೆ ಅಲ್ಲ, ಇವಾಗಿನ್ನು ಆಗಸ್ಟ್, ಇವಾಗೇ ಯಾಕೆ ತಲೆ ಕೆಡಿಸ್ಕೊಳ್ಳೋಣ, ಆವಾಗ ನೋಡಿಕೊಂಡ್ರೆ ಆಯಿತು ಅಂತ ಅಂದರೆ ಒಂದು ದಿನದಲ್ಲಿ ಗೆಲ್ಲೋ ಅಂಥದ್ದಲ್ಲ. KCET is not won on the last day. It is won by what you do consistently every day. ದಿನ ಏನು ನೀವು ಎಫರ್ಟ್ಸ್ ಹಾಕ್ತೀರಾ ಅದ್ರ ಮೇಲೆ ನಿಮ್ಮದು ಏನು KCET ಸಕ್ಸಸ್ ಅನ್ನೋದು ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ ನೋಟ್ ಆನ್ ದಿಸ್ ವಿಡಿಯೋ, ಸೊ ಏನೇ ಅಫಿಷಿಯಲ್ ನೋಟಿಫಿಕೇಷನ್ ಇದ್ರೂ KEA KCET 2026 ನೋಟಿಫಿಕೇಷನ್ ಅದನ್ನು ಸರ್ಚ್ ಮಾಡಿರಿ. ಎಕ್ಸಾಮ್ ಡೇಟ್ ಆಗಿರ್ಬೋದು, ಟೈಮಿಂಗು, ಇನ್ಸ್ಟ್ರಕ್ಷನ್, ಸಿಲೆಬಸ್, ಪ್ಯಾಟರ್ನ್ ಅಪ್ಡೇಟ್ಸ್ ಅದನ್ನೆಲ್ಲನೂ ಆ ವೆಬ್ಸೈಟಲ್ಲಿ ನೋಡಿ ತಿಳ್ಕೊಳ್ರಿ. ಆ್ಯಂಡ್ ಫಾಲೋ ಮೈ ಯೂಟ್ಯೂಬ್ ಚಾನಲ್ ಬಸವಜ್ಯೋತಿ ಕೆ ಫಾರ್ ಮೋರ್ ವಿಡಿಯೋಸ್ ಆನ್ KCET ಫಿಸಿಕಲ್ ಸೈನ್ಸಸ್ ಪ್ರಿಪ್ರೇಷನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನೀವು KCET ಫಿಸಿಕ್ಸ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅಂತ ಅಂದರೆ KCET ಫಿಸಿಕ್ಸ್ ಅಂಥೇಳಿ ನೀವು ಕಮೆಂಟ್ ಮಾಡಿರಿ. ಆ್ಯಂಡ್ ಯಾವೆಲ್ಲ ನೀವು ಟಾಪಿಕ್ಸು ಆಲ್ರೆಡಿ ನಾನು ಬಸವಜ್ಯೋತಿ ಕೆ ಯೂಟ್ಯೂಬ್ ಚಾನಲಲ್ಲಿ ಬೇರೆ ಪ್ಲೇಲಿಸ್ಟ್ಸಲ್ಲಿ ವೀಡಿಯೋಸ್ ಮಾಡಿಟ್ಟಿದ್ದೀನಿ. ಆ ವೀಡಿಯೋಸ್ ಎಲ್ಲ ನೋಡ್ಕೊಳ್ರಿ. ನಾನಿವಾಗೊಂದು ಜಸ್ಟ್ 60 days ಪ್ಲ್ಯಾನ್ ಕೊಟ್ಟಿದ್ದೀನಿ. ಆ ಪ್ಲ್ಯಾನ್ ಪ್ರಕಾರ ನೀವೊಂದು ಲಿಸ್ಟ್ ಔಟ್ ಮಾಡಿಕೊಂಡು ನಿಮಗೆ ಯಾವ ವೀಡಿಯೋಸ್ ಬೇಕು ಅಂತ ಅದನ್ನು ಕಮೆಂಟ್ನಲ್ಲಿ ತಿಳಿಸಿದರೆ ನಾನು ಆ ವೀಡಿಯೋಸ್ನ ಏನು ನಿಮಗೆ ಮಾಡಿ ವಿತ್ PYQs ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ನೀವು ಪ್ರೀವಿಯಸ್ ವೀಡಿಯೋಸ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅದರಲ್ಲಿ ಕಾನ್ಸೆಪ್ಟು ಹೇಳಿದ್ದೀನಿ, ಪ್ರಾಕ್ಟೀಸ್ ಕ್ವೆಶನ್ಸು ಮಾಡಿಸಿದ್ದೀನಿ ಆ್ಯಂಡ್ PYQಸು ಮಾಡಿಸಿದ್ದೀನಿ. ಸೊ ಅದೇ ರೀತಿ
ಇವಾಗ ನೀವು ಯಾವ ಕಾನ್ಸೆಪ್ಟ್ ಬೇಕು ಅಂತ ಹೇಳಿ ನೀವು ಕಮೆಂಟ್ ಮಾಡಿದ್ರೆ ಆ ಕಾನ್ಸೆಪ್ಟ್ ರಿಲೇಟೆಡ್ ವೀಡಿಯೋಸ್ನ ಮಾಡಿಬಿಟ್ಟು PYQsನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಮತ್ತು ಇನ್ನೊಂದು ಯಾರೆಲ್ಲ ಏನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಇವತ್ತಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಸೊ ನೀವು ರೆಗ್ಯುಲರ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಾಲೋ ಮಾಡ್ತಾ ಬಂದರೆ, ಸೊ ಯಾರು ಏನು ಸಬ್ಸ್ಕ್ರೈಬ್ ಆಗಿಬಿಟ್ಟು ರೆಗ್ಯುಲರ್ ಆಗಿ ಯೂಟ್ಯೂಬ್ ಚಾನಲಲ್ಲಿ ಫಾಲೋ ಮಾಡಿಕೊಂಡು ಎಲ್ಲ ವೀಡಿಯೋಸ್ ನೀವು ಕರೆಕ್ಟಾಗಿ ನೋಡ್ಕೊಂಡು ಹೋಗ್ತೀರಾ ಅನ್ನೋದಾದರೆ, ಸೊ ಆ ಥರ ಕಮೆಂಟ್ ಮಾಡಿದ್ರೆ ನಾನು ಈವನ್ ನಾನೇನು ಹೇಳಿದ್ನಲ್ಲ ಮಾಕ್ ಟೆಸ್ಟ್ಸ್ ಅಂಥೇಳಿ, ಸೊ ಆ ಮಾಕ್ ಟೆಸ್ಟ್ಸ್ ಕ್ವೆಶನ್ಸು ಪ್ಲಸ್ ಕಾನ್ಸೆಪ್ಟ್ಸ್ ಕೂಡ ಇನ್ನೊಂದಿಷ್ಟು ಕಾನ್ಸೆಪ್ಟ್ಸ್ ಮಾಡೋದಿದೆ. ಸೊ ಆ ಕಾನ್ಸೆಪ್ಟ್ಸು ಪ್ಲಸ್ ಆ ಕಾನ್ಸೆಪ್ಟ್ ರಿಲೇಟೆಡ್ಡು ಮಾಕ್ ಟೆಸ್ಟ್ಸು ಕೂಡ ನಾನು ಕ್ವೆಶನ್ ಪೇಪರ್ನ ನಿಮಗೆ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಸ್ಟೇ ಕನೆಕ್ಟೆಡ್, ಪ್ರಿಪೇರ್ ವೆಲ್ ಆ್ಯಂಡ್ KCET 2026. ಸೊ ಡೆಫಿನೆಟ್ಲಿ ಈ ವರ್ಷ ಕ್ವಾಲಿಫೈ ಆಗ್ತೀನಿ ಅಂತ ಒಂದು ಹೋಪ್ಸ್ ಇಟ್ಕೊಂಡು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಿ. ಆ್ಯಂಡ್ ಯಾರೆಲ್ಲ ಹೊಸದಾಗಿ ಬಸವಜ್ಯೋತಿ ಕೆ ಯೂಟ್ಯೂಬ್ ಚಾನಲ್ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ, ಅವರು ಸಬ್ಸ್ಕ್ರೈಬ್ ಆಗಿರಿ. ಆ್ಯಂಡ್ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಾಗಲಿ, ನಿಮ್ಮ KCET ಕ್ವಾಲಿಫೈ ಆಗಲಿ ಅಂತ ಆಶಿಸ್ತಾ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ಸ್ ಅಗೇನ್.